ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಋತ್ವಿ. ನಮ್ಮೊಟ್ಟಿಗೆ ಡಾಕ್ಟರ್ ಕೂಡ ಆದರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಬ್ಯಾಕ್ ಪೇನ್ ಬಗ್ಗೆ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಬ್ಯಾಕ್ ಪೇನ್ ಅಂದ್ರೆ ಏನು, ಯಾವೆಲ್ಲ ರೀತಿಯಲ್ಲಿ ಒಂದು ಸಿಂಪ್ಟಮ್ಸ್ ಕಂಡು ಬರುತ್ತೆ, ಕಾರಣಗಳು ಯಾವ್ಯಾವ ರೀತಿ ಒಂದು ಕಾರಣದಿಂದ ಈ ಬ್ಯಾಕ್ ಪೇನ್ ಅನ್ನೋದು ಸಮಸ್ಯೆ ಕಂಡು ಬರುತ್ತೆ, ಹಾಗೆ ಯಾವ ಒಂದು ಏಜ್ ಇಂದ ಕೂಡ ಈ ಬ್ಯಾಕ್ ಪೇನ್ ಬರುವಂತದ್ದು ಅನ್ನೋ ಒಂದು ಮಾಹಿತಿನ ಕೂಡ ಡಾಕ್ಟರ್ ತಿಳಿಸ್ಕೊಡ್ತಾ ಇರ್ತಾರೆ. ಡಾಕ್ಟರ್, ಈ ಮೊದಲೇದಾಗಿ ಈ ಬ್ಯಾಕ್ ಪೇನ್ ಅಂದ್ರೆ ಏನು ಹೇಳಿ. ಖಂಡಿತ ಈಗ ನಾವು ನೋಡ್ತೀವಿ ಅಂದ್ರೆ ಪ್ರತಿಯೊಬ್ಬರಲ್ಲಿ ಆಲ್ಮೋಸ್ಟ್ ಬ್ಯಾಕ್ ಸಮಸ್ಯೆಯಿಂದ ಸಾಕಷ್ಟು ಜನ ಸಫರ್ ಹಾಗೆ ಆಗ್ತಾರೆ. ಸೊ ಆಲ್ಮೋಸ್ಟ್ ಇತ್ತೀಚೆಗೆ ನಾವು ಒಂದ್ಸರಿ ನೋಡಿದ್ದೀವಿ ಅಂದ್ರೆ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಅಥವಾ ಅನಾಲಿಸಿಸ್ ಮಾಡುವಾಗ ಸಾಕಷ್ಟು ಜನದಲ್ಲಿ ಒಂದಲ್ಲ ಒಂದು ಟೈಮ್ಗೆ ಮೇ ಬಿ ಬ್ಯಾಕ್ ಅಂದ್ರೆ ಕತ್ತಿಂದ ಹಿಡಿದು ಸೊಂಟವರೆಗೂ ನಾವು ಹೇಳ್ತೀವಿ. ಸೊ ಕತ್ತು ನೋವು ಆಗಿರ್ಬೋದು, ಬೆನ್ನು ಆಗಿರ್ಬೋದು, ಅಥವಾ ಸೊಂಟ ನೋವೇ ಆಗಿರ್ಬೋದು. ಸೊ ಒಂದಲ್ಲ ಒಂದು ಟೈಮಿಂದ ಡೆಫಿನೆಟ್ಲಿ ಈ ಥರ ಸಮಸ್ಯೆ ಕಂಡು ಬರುತ್ತೆ ಅಂತ. ಸೊ ಬ್ಯಾಕ್ ಪೇನ್ಸ್ ನಾವು ಸಾಮಾನ್ಯ ಏನು ಹೇಳ್ತೀವಿ ಅಂದ್ರೆ, ಸೊ ಕತ್ತಿಂದ ಹಿಡಿದು ಸೊಂಟವರೆಗೂ ನಾವು ಮೂವ್ಮೆಂಟ್ಸ್ ಆಗಬೇಕು, ಅಥವಾ ಜನರಲಿ ಮೂವ್ಮೆಂಟ್ಸ್ ಮಾಡುವಾಗ ನಮಗೆ ಒಂದು ಬ್ಯಾಕ್ ಬೋನ್ ಅಂತ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರ್ತಾ ಇರುತ್ತೆ. ಯಾಕೆಂದ್ರೆ ಈ ಬ್ಯಾಕ್ ಬೋನ್ ಮೂಲಕ ನಾವು ಸಪೋರ್ಟ್ ತಗೊಂತೀವಿ. ಸೊ ಮೂವ್ಮೆಂಟ್ಸ್ ಲಭ್ಯ ಇರುತ್ತೆ, ಅಂದ್ರೆ ಟ್ರಾಕ್ಷನ್ ಆಗುವಂಥದ್ದಾಗಿರ್ಬೋದು, ಮೂವ್ಮೆಂಟ್ಸ್ ಆಗುವಂಥದ್ದಾಗಿರ್ಬೋದು, ಕೂತ್ಕೊಳ್ಳುವಂಥದ್ದಾಗಿರ್ಬೋದು, ನಿಂತ್ಕೊಳ್ಳುವಂಥದ್ದಾಗಿರ್ಬೋದು, ತಿರುಗಿಸುವಾಗ, ಮೂವ್ಮೆಂಟ್ಸ್ ಮಾಡುವಾಗ. ಸೊ ಡೆಫಿನೆಟ್ಲಿ ಈ ಬ್ಯಾಕ್ ಒಳಗಡೆ ಸಮಸ್ಯೆ ಬಂತ ಅಂದ್ರೆ ಹೌ ಹೆಲ್ದಿ ಈಸ್ ಯೋರ್ ಬೋನ್ಸ್ ಅಥವಾ ಬ್ಯಾಕ್ ಬೋನ್ ಬರುತ್ತೆ, ಹೌ ಹೆಲ್ದಿ ಈಸ್ ದ ಡಿಸ್ಕ್, ಅಲ್ಲಿ ಇರುವಂಥದ್ದು ಡಿಸ್ಕ್ ಅಂಶ ಎಷ್ಟು ಹೆಲ್ದಿ ಇದೆ ಅಂತ ಕಂಡು ಬರುತ್ತೆ ಅಂತ. ಸೊ ಆಲ್ಮೋಸ್ಟ್ ಡೆಫಿನೆಟ್ಲಿ ನಾವು ನೋಡ್ತೀವಿ ಯಾರಲ್ಲಿ ಆಲ್ಮೋಸ್ಟ್ ಕರೆಕ್ಟ್ ನೀಟಲ್ಲಿ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಅತಿ ಹೆಚ್ಚಾಗಿ ಅಬ್ನಾರ್ಮಲ್ ಪ್ರೆಷರ್ಸ್ಗೆ ಒಳಗಾಗ್ತಾರೆ, ಅಥವಾ ಅಬ್ನಾರ್ಮಲ್ ಟ್ರಾಕ್ಷನ್ಸ್ಗೆ ಒಳಗಾಗುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ಅಂದ್ರೆ ಬ್ಯಾಕ್ ಪೇನ್ಸ್ ಬಂದ್ಬಿಟ್ಟಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಸೊ ಈಗ ನಾವು ಬ್ಯಾಕ್ ಅಲ್ಲಿ ನಾವು ವಿಂಗಡಿಸ್ತೀವಿ, ಅಂದ್ರೆ ಕ್ಲಾಸಿಫಿಕೇಶನ್ ಕೊಟ್ಟಿದ್ದೀವಿ. ಅಂದ್ರೆ ಕತ್ ಭಾಗಕ್ಕೆ ನಾವು ಸರ್ವೈಕಲ್ ರೀಜನ್ ಹೇಳ್ತೀವಿ, ಅಂಡ್ ಕತ್ ಕೆಳಗಡೆ ಇರುವಂಥದ್ದು ಬ್ಯಾಕ್ ಅಥವಾ ಬೆನ್ಗೆ ನಾವು ಥೊರಾಸಿಕ್ ರೀಜನ್ ಅಂತ ನಾವು ಹೇಳಿ ಕರಿತೀವಿ. ಅಂಡ್ ಕೊನೆಗೆ ಸೊಂಟ ಅಂದ್ರೆ ಲೋವರ್ ಬ್ಯಾಕ್ ಅಲ್ಲಿ ನಾವು ಡೆಫಿನೆಟ್ಲಿ ಲಂಬಾ ರೀಜನ್ ಅಂತ ನಾವು ಹೇಳಿ ಕರಿತೇವೆ. ಸೊ ಇದರಲ್ಲಿ 33 ಮೂಳೆ ಇರುತ್ತೆ. ಅಂದ್ರೆ ಸೊ ಡೆಫಿನೆಟ್ಲಿ ಒಂದೆಲ್ಲ ಒಂದು ಮೂಳೆ ಒಂದ್ಮೇಲೆ ಒಂದು ಮೂಳೆ ಸ್ಟ್ಯಾಕ್ ಆಗಿರುತ್ತೆ ಅಂತ. ಸೊ ಲಾಂಗ್ ಇರುವಂತಹ ಒಂದು ಈ ಲಾಂಗ್ ಒಂದು ಬೋನ್ ಇಲ್ಲ ಅಂತ. ಸೊ ಮೂಳೆ ಮಧ್ಯ ನಾವು ನೋಡ್ತೀವಿ ಸಾಮಾನ್ಯವಾಗಿ ಒಂದು ಡಿಸ್ಕ್ ಅಂಶ ಇರುತ್ತೆ ಅಂತ. ಸೊ ಈ ಮೂಳೆ ಮತ್ತೆ ಡಿಸ್ಕ್ ಇದು ಮೂವ್ಮೆಂಟ್ಸ್ ಮಾಡುವಾಗ ಡೆಫಿನೆಟ್ಲಿ ಪ್ರೆಷರ್ಸ್ ಎಲ್ಲ ಕ್ರಿಯೇಟ್ ಆಗುವಂಥದ್ದು, ಅಥವಾ ಕೂತ್ಕೊಂಡಾಗ ಆಗಿರ್ಬೋದು, ಮಲ್ಕೊಡೋದು ಭಂಗಿಗಳಾಗಿರ್ಬೋದು, ಕೂತ್ಕೊಳ್ಳುವಂಥದ್ದು, ನಿಂತ್ಕೊಳ್ಳುವಂಥದ್ದು ಪೊಸಿಷನ್ಸ್ ಆಗಿರ್ಬೋದು. ಸೊ ಇದರಿಂದ ಏನು ಪ್ರೆಷರ್ಸ್ ಕ್ರಿಯೇಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಯಾವ ಕಡೆ ಹೋಗುತ್ತೆ ಅಂದ್ರೆ ಈ ಮೂಳೆ ಮತ್ತೆ ಡಿಸ್ಕ್ ಇದನ್ನ ಅಬ್ಸಾರ್ಪ್ಷನ್ ಮಾಡ್ತಾ ಬರ್ತಾ ಇರುತ್ತೆ. ಸೊ ಯಾವಾಗ ಮೂಳೆಯಲ್ಲಿ ಸಮಸ್ಯೆ ಉಂಟಾಗುವಂಥದ್ದಾಗಿರ್ಬೋದು, ಅಥವಾ ಡಿಸ್ಕ್ ಒಳಗಡೆ ಏನು ಒತ್ತಡ ಆಗಿರುವಂಥದ್ದು, ಸೊ ಆ ಕಾರಣದಿಂದ ಡೆಫಿನೆಟ್ಲಿ ನಾವು ನೋಡ್ತೀವಿ ಕ್ರಾನಿಕ್ ಬ್ಯಾಕ್ ಪೇನ್ಸ್ ಬರೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಸೊ ಮೂಳೆ, ಡಿಸ್ಕ್, ಅದ್ರ ಜೊತೆ ಮೂಳೆಯಿಂದ ಮೂಳೆ ಕನೆಕ್ಟ್ ಆಗುವಂಥದ್ದು ನಾವು ಲಿಗಮೆಂಟ್ಸ್ ನೋಡ್ತೀವಿ, ಟೆಂಡಾನ್ಸ್ ನೋಡ್ತೀವಿ, ಮತ್ತೆ ಸುತ್ತಮುತ್ತ ಮಸಲ್ಸ್ ಕೂಡ ನೋಡ್ತೀವಿ. ಸೊ ಇದು ಒಂಥರ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಒಳಗಡೆ ಯಾವುದೋ ಒಂದು ಚೇಂಜ್ ಆಯಿತು, ಮಸಲ್ಸ್ ಒಳಗಡೆ ಸ್ಟ್ರೈನ್ ಆಯಿತು, ಸ್ಪ್ರೈನ್ ಆಯಿತು, ಮೇ ಬಿ ಡಿಫ್ರೆಂಟ್ ರೀಸನ್ಸ್ ಇಂದ ಇರ್ಬೋದು. ಸೊ ಆ ಕಾರಣದಿಂದ ಡೆಫಿನೆಟ್ಲಿ ನಾವು ನೋಡುವಂಥದ್ದು ಬ್ಯಾಕ್ ಪೇನ್ಸ್ ಕಂಡು ಬರುತ್ತೆ ಅಂತ. ಸೊ ಈಗ ನಾವು ಅದರಲ್ಲಿ 2 ವಿಧಗಳು ನಾವು ನೋಡ್ತೀವಿ. ಅಂದ್ರೆ ಸೊ ಜನರಲಿ ನಾವು ಅಕ್ಯೂಟ್ ಪೇನ್ಸ್ ನೋಡುವಂಥದ್ದು, ಮತ್ತೆ ನಾವು ನೋಡುವಂಥದ್ದು ಒಂದು ಕ್ರಾನಿಕ್ ಪೇನ್ಸ್ ಅಂತ. ಸೊ ಈ ಅಕ್ಯೂಟ್ ಫೇಸ್ ಒಳಗಡೆ ಪೇನ್ ಏನು ಉಂಟಾಗುತ್ತೆ, ಇದರಿಂದ ಡೆಫಿನೆಟ್ಲಿ ಒಂದು ಕ್ಲಿಯರ್ ಕಟ್ ಕಾಸ್ ಗೊತ್ತಾಗುತ್ತೆ. ಅಂದ್ರೆ ಒಂದು 3 days 4 days ಇಂದ ಪೇನ್ ಇದೆ ಡಾಕ್ಟರ್, ನಾನು ಜಾಸ್ತಿ ಮಲ್ಗ್ಬಿಟ್ಟೆ, ಮಲ್ಗು ಪೋಸ್ಚರ್ ಸರಿ ಇರಲಿಲ್ಲ, ದಪ್ಪ ತಗೊಂಡೆ, ಅಥವಾ ಏನು ಭಾರ ಹತ್ತಿದ್ರಿ, ಲಾಂಗ್ ಆಗಿ ಜರ್ನಿ ಮಾಡಿದ್ರಿ, ಏನಾದ್ರು ವೇಟ್ ಲಿಫ್ಟ್ ಮಾಡಿದ್ರಿ ಅಂತ. ಸೊ ಎಂಥ ಸಂದರ್ಭದಲ್ಲಿ ಈ ಪೇನ್ಸ್ 1-2-3 days ಇಂದ ಇರುವಂಥದ್ದು, ಇದರಲ್ಲಿ ಕಾಯಿಲೆ ಇರೋದಿಲ್ಲ, ಮೂಳೆ ಸಮಸ್ಯೆ ಇರೋದಿಲ್ಲ, ಡಿಸ್ಕ್ ಸಮಸ್ಯೆ ಇರೋದಿಲ್ಲ, ಮಸಲ್ ಸಮಸ್ಯೆ ಇರೋದಿಲ್ಲ, ಆ ಬರೀ ಇಂಡಿಸ್ಪೊಸಿಷನ್ ಇಂದ ಆಗುವಂಥದ್ದು. ಅದು ಹಾಗೆ ಔಷಧಿ ಇಲ್ದಿರೇನೆ ಹೋಮ್ ಮೆಡಿಕೇಶನ್ಸ್ ಅಥವಾ ರೆಸ್ಟ್ ತಗೊಂಡ್ರೆ ಒಂದು ವಾರಕ್ಕೆ ಸರಿ ಹೋಗ್ಬಿಡುತ್ತೆ. ಸೊ ಇದನ್ನ ನಾವು ಅಕ್ಯೂಟ್ ಪೇನ್ಸ್ ಹೇಳ್ತೀವಿ ಅಂತ. ಅದೇ ರೀತಿ ಕ್ರಾನಿಕ್ ಪೇನ್ಸ್ ಅಂದ್ರೆ ಯಾವುದೋ ಒಂದು ನೋವು ನಿಮ್ಗೆ ಕಂಡು ಬರ್ತಾ ಇದೆ, ಅಂದ್ರೆ ಬಿಟ್ಟಿ ಕಂಡು ಬರುವಂಥದ್ದು, ಅದನ್ನು ಬರ್ತಾ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. 1 ತಿಂಗಳೇ ಆಯ್ತು, 1.5 ತಿಂಗಳೇ ಆಯ್ತು, 6 weeks ಆಯ್ತು, ಅದನ್ನೊಂದು ಬಿಟ್ಟಿ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ಇಂಟೆನ್ಸಿಟಿ, ಅದ್ರ ಜೊತೆ ಬೇರೆ ಬೇರೆ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ಗಳು ಕಂಡು ಬರ್ತಾ ಇರುತ್ತೆ. ಸೊ ಎಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾಕೆಂದ್ರೆ ಎನಿ ಪೇನ್, ಯಾವುದೋ ಒಂದು ನೋವು 6 weeksಗಿಂತ ಜಾಸ್ತಿ ಇದ್ರೆ ಬಹುಶಃ ಅದನ್ನ ನಾವು ಸಬ್ ಅಕ್ಯೂಟ್ ಅಥವಾ ಒಂದು ಕ್ರಾನಿಕ್ ಪೇನ್ಸ್ ಅಲ್ಲಿ ಡೆಫಿನೆಟ್ಲಿ, ಅಥವಾ ಕ್ರಾನಿಕ್ ಬ್ಯಾಕ್ ಪೇನ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಕೊಡ್ತೀವಿ. ಸೊ ಈ ಕ್ರಾನಿಕ್ ಪೇನ್ಸ್ ಅಥವಾ ಕ್ರಾನಿಕ್ ಕಂಡೀಷನ್ಸ್ ಒಳಗಡೆ ಬ್ಯಾಕ್ ಪೇನ್ ಆಗಕ್ಕೆ ಸಾಧ್ಯತೆ ಫ್ಯೂ ಕಂಡೀಷನ್ಸ್ ಇಂದ ಇರುತ್ತೆ ಅಂತ. ಸೊ ಅದರಲ್ಲಿ ನಾವು ನೋಡ್ತೀವಿ ಸ್ಪಾಂಡಿಲೈಟಿಸ್
ಇನ್ನೊಂದು ಕಂಡೀಷನ್ ಇದೆ, ಅದು ಕ್ರಾನಿಕ್ ಬ್ಯಾಕ್ ಪೇನ್ಸ್ ಬರಲಿಕ್ಕೆ ಒಂದು ಕಾರಣ ಅಂತ ನಾವು ನೋಡ್ತೀವಿ. ಆಲ್ಮೋಸ್ಟ್ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಡಿಸ್ಕ್ ಡೆಸಿಕೇಶನ್ ಆಗಿರ್ಬೋದು, ಡಿಸ್ಕ್ ಹರ್ನಿಯೇಷನ್, ಡಿಸ್ಕ್ ಬಲ್ಜ್ ಆಗಿರ್ಬೋದು, ಲಂಬಾರ್ ಸ್ಪಾಂಡಿಲೈಟಿಸ್, ಲಂಬಾರ್ ಸ್ಪಾಂಡಿಲಿಸ್ಥೆಸಿಸ್ ಅಂದ್ರೆ ಸೊ ಸ್ಪೈನ್ದು ಆಕಾರನೇ ಚೇಂಜ್ ಆಗಬಹುದು. ಸೊ ಸ್ಪೈನ್ ಇನ್ವರ್ಟೆಡ್ ಎಸ್ ಶೇಪ್ ಒಳಗಡೆ ಇರುತ್ತೆ ಅಂತ. ಸೊ ಈ ಕ್ರಾನಿಕ್ ಕಂಡೀಷನ್ಸ್ ಒಳಗಡೆ ನಾವು ಡೇ ಟು ಡೇ ಪ್ರಾಕ್ಟೀಸ್ ಒಳಗಡೆ ನೋಡ್ತೀವಿ ಈ ತರ ಕಂಡೀಷನ್ಸ್ ಎಲ್ಲ ಕ್ರಾನಿಕ್ ಆಗಿದೆ. ಅಂಡ್ ಡೆಫಿನೆಟ್ಲಿ ಈ ತರ ಸಮಸ್ಯೆ ಕಂಡು ಬಂದಾಗ ಬ್ಯಾಕ್ ಬೋನ್ ಇರೋದ್ರಿಂದ ನಾವು ಮೂವ್ಮೆಂಟ್ ಮಾಡಲೇಬೇಕಾಗತ್ತೆ, ಆಕ್ಟಿವಿಟೀಸ್ ಮಾಡಲೇಬೇಕಾಗತ್ತೆ. ಸೊ ಎಂಥ ಸಂದರ್ಭದಲ್ಲಿ ಪೇನ್ಸ್ ಎಲ್ಲ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಮತ್ತೆ ಡೆಫಿನೆಟ್ಲಿ ನನಗೆ ಮೂವ್ಮೆಂಟ್ಸ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ಡೆಫಿನೆಟ್ಲಿ ಕೆಲಸ ಕೂಡ ಮಾಡಕ್ ಆಗ್ತಾ ಇಲ್ಲ ಡಾಕ್ಟರ್ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ಡಾಕ್ಟರ್ ಈಗ ಬ್ಯಾಕ್ ಪೇನ್ ಬಂತು ಅಂತ ಅಂದ್ರೆ ಯಾಕೆ ಬಂತು ಅಂತ ಕೇಳಿದ್ರೆ ಒಂದ್ 2-3 ರೀಸನ್ ಕೊಡ್ಬೋದು. ಅಂದ್ರೆ ಸಾಧಾರಣವಾಗಿ ನಾವುಗಳು ಒಂದು ತುಂಬಾ ಹೊತ್ತು ನಿಂತಿದ್ವಿ, ತುಂಬಾ ಹೊತ್ತು ಕೂತಿದ್ವಿ, ಅಥವಾ ಗಾಡಿ ಓಡಿಸ್ತಿದ್ಬೇಕಾದ್ರೆ ಈ ತರ ಬ್ಯಾಕ್ ಪೇನ್ ಬಂತು ಅಂತ. ಇದೆಲ್ಲ ಬಿಟ್ಟು ಬೇರೆ ಯಾವೆಲ್ಲ ಒಂದು ಕಾರಣದಿಂದ ಈ ಬ್ಯಾಕ್ ಪೇನ್ ಬರಬಹುದು ಡಾಕ್ಟರ್? ನೋಡಿ, ಈಗ ಬ್ಯಾಕ್ ಪೇನ್ಸ್ ಆಲ್ಮೋಸ್ಟ್ ಕ್ರಾನಿಕ್ ಕಂಡೀಷನ್ ಅಲ್ಲಿ ಕಂಡು ಬರಬೇಕು ಅಂದ್ರೆ ನಾವು ಡೆಫಿನೆಟ್ಲಿ ಫ್ಯೂ ಥಿಂಗ್ಸ್ ನಾವು ನೋಡಲೇಬೇಕಾಗುತ್ತೆ. ಯು ಆರ್ ಇನ್ವಾಲ್ವಿಂಗ್ ಆಕ್ಟಿವಿಟೀಸ್, ಅಂದ್ರೆ ನೀವು ಆ ತರದ್ದು ಆಕ್ಟಿವಿಟೀಸ್ ಒಳಗಡೆ ಇನ್ವಾಲ್ವ್ ಆಗ್ತಾ ಇದ್ದೀರಾ, ಅದರದಿಂದ ನಿಮ್ಮ ಬೆನ್ ಒಳಗಡೆ, ಕತ್ ಒಳಗಡೆ, ಸೊಂಟ ಒಳಗಡೆ ಅತಿ ಹೆಚ್ಚಾಗಿ ಪ್ರೆಷರ್ ಜನರೇಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಅಬ್ನಾರ್ಮಲ್ ಪ್ರೆಷರ್ಸ್ ಅಥವಾ ಟ್ರಾಕ್ಷನ್ಸ್ ಎಲ್ಲ ಕ್ರಿಯೇಟ್ ಆದಾಗ ಒಂದೆಲ್ಲ ಒಂದು ಟೈಮ್ಗೆ ಡೆಫಿನೆಟ್ಲಿ ಬಾಡಿ ಮೇಲೆ ತೋರಿಸುತ್ತೆ. ಸೊ ಅನ್ಹೆಲ್ದಿ ವೇಟ್ ಲಿಫ್ಟಿಂಗ್ ಆಗಿರ್ಬೋದು, ಅಥವಾ ಒಂಥರ ನಾವು ನೋಡ್ತೀವಿ ಲಾಂಗ್ ಆಗಿ ಆಕ್ಯುಪೇಷನಲ್ ಕಂಡೀಷನ್ಸ್, ಮೆಕ್ಯಾನಿಕಲ್ ಕೆಲಸದಿಂದ ಆಗಿರ್ಬೋದು, ಮೇ ಬಿ 10 hours ನಿಂತ್ಕೊಳ್ಳುವಂಥದ್ದು ಅಥವಾ 10 hours ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಆಗಿರ್ಬೋದು. ಅದೇ ರೀತಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಅಂದ್ರೆ ಭುಜತೆನೆ. ಸೊ ಡೆಫಿನೆಟ್ಲಿ ಒಬೆಸಿಟಿ ಒಂದು ಕಾರಣ ಇದೆ. ಸೊ WHO ಪ್ರಕಾರ ಒಬೆಸಿಟಿ ಒನ್ ಆಫ್ ದ ಕಾಮನ್ ಕಾಸಸ್ ಫಾರ್ ಎಲ್ಲ ಡಿಸೀಸ್ ಅಂತ ನಾವು ಹೇಳುವಂಥದ್ದು. ಸೊ ಬ್ಯಾಕ್ ಪೇನ್ಸ್ ಅಲ್ಲಿ ಕೂಡ ಒಬೆಸಿಟಿ ಇದ್ರೆ ಅಥವಾ ಭುಜತೆನೆ ಇದ್ರೆ ಲೋವರ್ ಬ್ಯಾಕ್ ಒಳಗಡೆ, ಬೆನ್ ಒಳಗಡೆ ಹೆಚ್ಚಾಗಿ ಪ್ರೆಷರ್ ಜನರೇಟ್ ಆಗ್ತಾ ಬರ್ತಾ ಇರುತ್ತೆ. ಇತ್ತೀಚೆಗೆ ಲೈಫ್ ಸ್ಟೈಲ್ ಚೇಂಜಸ್ ಇಂದ, ಸೊ ಲೈಫ್ ಸ್ಟೈಲ್ ಚೇಂಜಸ್ ಒಳಗಡೆ ನಾವು ನೋಡ್ತೀವಿ ಡಿವೈಸ್ ಯೂಸೇಜಸ್ ಎಲ್ಲ ಜಾಸ್ತಿ ಆಗ್ತಾ ಇರುವಂಥದ್ದು, ಮೊಬೈಲ್ಸು, ಟ್ಯಾಬ್ಸ್ ಅಂತ ಅಥವಾ ಸಿಸ್ಟಮ್ಗಳು. ಸೊ ಅದರಿಂದ ಕತ್ ಒಳಗಡೆ ನಾವು ನೋಡ್ತೀವಿ 90 ಡಿಗ್ರಿ ಆಂಗಲ್ ಅಲ್ಲಿ ಮೇಂಟೈನ್ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನಾವು ನೋಡುವಂಥದ್ದು ಬ್ಯಾಕ್ ಅಲ್ಲಿ ಅಥವಾ ಕತ್ತಲ್ಲಿ ಹೆಚ್ಚಾಗಿ ಸ್ಟ್ರೇನ್ ಇರುವಂಥದ್ದು, ಸ್ಪಾಂಡಿಲೈಟಿಸ್ಗೆ ಒಳಗಾಗ್ತಾರೆ, ಸವೆತನಕ್ಕೆ ಒಳಗಾಗ್ತಾರೆ, ಅಥವಾ ಒಂಥರ ಡಿಸ್ಕ್ ಇಂದು ಕ್ವಾಲಿಟಿ ಕಳ್ಕೊಳ್ತಾ ಬರ್ತಾ ಇರುತ್ತೆ. ಅದೇ ರೀತಿ ಲೈಫ್ ಸ್ಟೈಲ್ ಒಳಗಡೆ ನಾವು ನೋಡ್ತೀವಿ ಹೈ ಹೀಲ್ ಸ್ಯಾಂಡಲ್ಸ್ ಆಗಿರ್ಬೋದು, ಹೈ ಹೀಲ್ ಶೂಸ್ ಆಗಿರ್ಬೋದು ಅಂತ ಇಂಪ್ರಾಪರ್ ವೇ ಆಫ್ ಎಕ್ಸರ್ಸೈಸಸ್ ಅಂತ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಡೆಫಿನೆಟ್ಲಿ ಸೆಡೆಂಟರಿ ಹ್ಯಾಬಿಟ್ಸ್ ಇರೋದ್ರಿಂದ ಎಲ್ಲ ತರದ್ದು ಇಂಟರ್ನಲೈಸ್ ಆದ ನಂತರ, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಆದ ನಂತರ ಕೊರತೆಗಳು ಉತ್ಪತ್ತಿ ಆಗ್ತಾ ಬರ್ತಾ ಇರುತ್ತೆ. ಅಂದ್ರೆ ಡೆಫಿನೆಟ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ಸಮಸ್ಯೆ ಉಂಟಾಗೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಅಂತ. ಸೊ ಇದು ಕೊರತೆಗಳು ಇಂದಾನು ಡೆಫಿನೆಟ್ಲಿ ನಾವು ನೋಡ್ತೀವಿ ಅಂದ್ರೆ ಮೂಳೆ ವೀಕ್ ಆಗುವಂಥದ್ದು, ಆಸ್ಟಿಯೋಪೋರೋಸಿಸ್ ಕಂಡು ಬರುವಂಥದ್ದು, ಆಸ್ಟಿಯೋಫೈಟ್ ಫಾರ್ಮೇಷನ್ ಆಗುವಂಥದ್ದು, ಅದ ಮೂಲಕ ಡಿಸ್ಕ್ ಒಳಗಡೆ ಪ್ರೆಷರ್ ಬಿದ್ದು ಡಿಸ್ಕ್ ಇದ್ದು ಗಾತ್ರೆ ಅಥವಾ ಜಲಿ ಸಬ್ಸ್ಟೆನ್ಸ್ ಎಲ್ಲ ಕಡಿಮೆ ಉಂಟಾಗುವಂಥದ್ದು ಅಂತ. ಸೊ ಎಂಥ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿಯಲ್ಲಿನೂ ನಾವು ನೋಡ್ತೀವಿ ಫ್ಯೂ ಕೇಸಸ್ ಅಲ್ಲಿ ಪ್ರೆಗ್ನೆನ್ಸಿ ಅಂದ್ರೆ ಡೆಫಿನೆಟ್ಲಿ ಆ ಮಗುದು ತೂಕ, ತಾಯಿದು ತೂಕ, ಸೊ ಆ ಟೈಮಲ್ಲಿ ಲೋವರ್ ಬ್ಯಾಕ್ ಒಳಗಡೆ ಪ್ರೆಷರ್ಸ್ ಇರುತ್ತೆ, ಮೇ ಬಿ ಪೇನ್ ಬರೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಆಫ್ಟರ್ ಡೆಲಿವರಿ ಸಹನೂ ನಾವು ನೋಡ್ತೀವಿ ಅಂದ್ರೆ ಆ ಟೈಮ್ಗೆ ಡೆಫಿನೆಟ್ಲಿ ದೇಹ ಹಾಲು ಕೂಡಿಸುವಾಗ ಅವರಲ್ಲಿ ಆಲ್ಮೋಸ್ಟ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸು ಮತ್ತೆ ಬೇರೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇರುತ್ತೆ. ಎಂಥ ಸಂದರ್ಭದಲ್ಲಿ ಅವ್ರು ತಗೊಳ್ಳೋದಿಲ್ಲ. ಸೊ ಮೇ ಬಿ ಆ ಒಂದು ಕಾರಣ ಆಗ್ತಾ ಬರ್ಬೋದು ಕ್ರಾನಿಕ್ ಬ್ಯಾಕ್ ಪೇನ್ಸ್ ಬರಲಿಕ್ಕೆ ಅಂತ. ಸೊ ಮೂಳೆ ಸಮಸ್ಯೆ ಅಥವಾ ಡೆಫಿಷಿಯನ್ಸಿ ಸಮಸ್ಯೆಯಿಂದ ಆಗುವಂಥದ್ದು, ಲೈಫ್ ಸ್ಟೈಲ್ ಇಂದ ಆಗುವಂಥದ್ದು, ಒಂದು ಡೆಫಿನೆಟ್ಲಿ ಅವರಲ್ಲಿ ಪೌಷ್ಟಿಕ ಅಂಶ ಸಿಗ್ತಾ ಇಲ್ಲ ಅಂದ್ರೆ ನ್ಯೂಟ್ರಿಷನ್ ಒಳಗಡೆ ಡೆಫಿನೆಟ್ಲಿ ಕ್ಯಾಲ್ಸಿಯಂ ರಿಚ್ ಫುಡ್ನ ನಾವು ತಗೊಳ್ತಾ ಇಲ್ಲ, ಅಥವಾ ಆಹಾರ ಶೈಲಿ ಒಳಗಡೆ ಕ್ಯಾಲ್ಸಿಯಂ ರಿಚ್ ಫುಡ್ನ ನಾವು ಸೇವನೆ ಮಾಡ್ತಾ ಇಲ್ಲ ಅಂತ. ನಾಲ್ಗೆಗೆ ಟೇಸ್ಟ್ಗೆ ಏನ್ ಬೇಕು ಅದು ತಗೊಳ್ಳುವಂಥದ್ದು. ಸೊ ಅದರಿಂದ ಕೂಡ ಡೆಫಿನೆಟ್ಲಿ ನಾವು ನೋಡ್ತೀವಿ ಕ್ರಾನಿಕ್ ಕಂಡೀಷನ್ ಅಲ್ಲಿ ಈ ತರ ಬ್ಯಾಕ್ ಪೇನ್ಸ್ ಕಂಡು ಬರ್ಬೋದು ಅಂತ. ಓಕೆ ಡಾಕ್ಟರ್, ಡಾಕ್ಟರ್ ಈ ಯಾವೆಲ್ಲ ಒಂದು ಕಾರಣದಿಂದ ಈ ಒಂದು ಸಮಸ್ಯೆ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ರೆ, ಇನ್ನು ನಾವು ಸಿಂಪ್ಟಮ್ಸ್ ಎಲ್ಲ ಇದರಲ್ಲಿ ನೋಡೋದಾದ್ರೆ ಯಾವ ರೀತಿ ಒಂದು ಸಿಂಪ್ಟಮ್ಸ್ ಕಂಡು ಬರ್ಬೋದು ಡಾಕ್ಟರ್? ಈಗ ಯಾವ ಭಾಗದಲ್ಲಿ ನಿಮಗೆ ತೊಂದರೆ ಉಂಟಾಗ್ತಾ ಇದೆಯಾ ಅಥವಾ ಯಾವ ಪಾರ್ಟ್ ಆಫ್ ದ ಬ್ಯಾಕ್ ಅಂತ ನಾವು ನೋಡ್ತೀವಿ. ಸೊ ಈಗ ಬ್ಯಾಕ್ ಪೇನ್ಸ್ ಅಂತ ಎಲ್ಲರಿಗೂ ಉಂಟಾಗ್ತಾ ಬರ್ತಾ ಇರುತ್ತೆ. ಸೊ ಒಂದು ಉದಾಹರಣೆ, ಅವರಲ್ಲಿ ಕತ್ತಲ್ಲಿ ಸಮಸ್ಯೆ ಇತ್ತು, ಸೊ ಅದಕ್ಕೆ ತಕ್ಕ ಮಟ್ಟಿಗೆ ಸಿಂಪ್ಟಮ್ಸ್ ಡೆಫಿನೆಟ್ಲಿ ನಾವು ನೋಡ್ತೀವಿ. ಅಂದ್ರೆ ಅವರಲ್ಲಿ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇತ್ತು ಅಂದ್ರೆ ಕತ್ ಒಳಗಡೆ ಪೇನ್ ಉಂಟಾಗ್ತಾ ಬರ್ತಾ ಇರುತ್ತೆ, ಕತ್ ಒಳಗಡೆ ಮಸಲ್ಸ್ ಎಲ್ಲ ಸ್ಟಿಫ್ನೆಸ್ ಇರುತ್ತೆ ಅಂತ. ಸೊ ಅವರಲ್ಲಿ ರೆಸ್ಟ್ ತಗೊಂಡ್ರೇನು ಸಹ ಡೆಫಿನೆಟ್ಲಿ ಅವರಲ್ಲಿ ನಾವು ಸಾಮಾನ್ಯ ನೋಡ್ತೀವಿ ಅಂದ್ರೆ ಪೇನ್ಸ್ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಮತ್ತೆ ಲೇಟರ್ ಸ್ಟೇಜಸ್ ಒಳಗಡೆ
ಹೆಂಗು ಡಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿ ಏನೋ ನರ ಕಾಂಪ್ರೆನ್ಷನ್ ಆಯಿತು ಆದ್ರೂ ಡೆಫಿನೆಟ್ಲಿ ನಾವು ನೋಡುವಂಥದ್ದು ಪೇನ್ಸ್ ಆ ಜಾಗಕ್ಕಿಂತ ಎಲ್ಲ ಕಡೆ ರೇಡಿಯೇಷನ್ ಉಂಟಾಗುವಂಥದ್ದು. ಅಂದರೆ ಅವ್ರಿಗೆ ಭುಜ ಕಡೆ ಪೇನ್ಸ್ ಕಂಡು ಬರುವಂಥದ್ದು, ಬೈಸೆಪ್ ಟ್ರೈಸೆಪ್ ಮಸಲ್ಸ್ ಅಲ್ಲಿ ರೇಡಿಯೇಷನ್ ಉಂಟಾಗುವಂಥದ್ದು, ಪೇನ್ ಕೈಯಲ್ಲಿ ಜೋಮ್ ಬರೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ, ಚಡಕ್ ಹೊಡೆಯೋ ಸಾಧ್ಯತೆ ಇರುತ್ತೆ. ಪೇಷಂಟ್ಸ್ ಬಂದ್ಬಿಟ್ಟು ಹೇಳ್ತಾರೆ, ನಾನು ಮಲಗಿದ್ರೆ ನನಗೆ ಸ್ವಾಧೀನ ಇರೋದಿಲ್ಲ, ನಮ್ನೆಸ್ ಆಗ್ತಾ ಬರ್ತಾ ಇರುತ್ತೆ. ಈ 2 ಫಿಂಗರ್ಸ್ ಒಳಗಡೆ ಆಗುವಂಥದ್ದು ಅಥವಾ ಈ 3 ಫಿಂಗರ್ಸ್ ಒಳಗಡೆ ಡೆಫಿನೆಟ್ಲಿ ನಮಗೆ ನಮ್ನೆಸ್ ಕಂಡು ಬರ್ತಾ ಇರುತ್ತೆ. ಪೇನ್ಸ್ ಆ ಜಾಗದಿಂದ ನಾವು ನೋಡ್ತೀವಿ ಅಂದ್ರೆ ಆ ಪಕ್ಕೆ ಕಡೆ ಬರುವಂಥದ್ದು ಒಂಥರ ಡೆಫಿನೆಟ್ಲಿ ರೇಡಿಯೇಷನ್ಸ್ ಉಂಟಾಗ್ತಾ ಬರ್ತಾ ಇರುತ್ತೆ. ಕತ್ ಭಾಗದಲ್ಲಿ ರೇಡಿಯೇಷನ್ ಮೇಲೆ ತಲೆ ಮೇಲೆ ಉಂಟಾಗುವಂಥದ್ದು. ಸೊ ಈ ತರ ಪೇನ್ಸ್ ನೋಡ್ತೀವಿ. ಮತ್ತೆ ನಾವು ಸಾಮಾನ್ಯವಾಗಿ ಜನರಲಿ ಬೆನ್ ಒಳಗಡೆ ಅಷ್ಟು ಸಮಸ್ಯೆ ನಾವು ನೋಡೋದಿಲ್ಲ, ಯಾಕೆಂದ್ರೆ ಬೆನ್ ಒಳಗಡೆ ಅಷ್ಟು ಮೂವ್ಮೆಂಟ್ಸ್ ಮತ್ತೆ ಟ್ರಾಕ್ಷನ್ ಆಗೋದಿಲ್ಲ, ಜಾಸ್ತಿ ಪ್ರೆಷರ್ಸು ಕತ್ತು ಮತ್ತೆ ಸೊಂಟ ಒಳಗಡೆ ಆಗುತ್ತೆ. ಸೊ ಅದೇ ರೀತಿ ಸೊಂಟ ಕಡೆ ಪೇನ್ಸ್ ಉಂಟಾಯ್ತು ಅಂದ್ರೆ ಅವ್ರಿಗೆ ನಳ್ಳಿದಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಜಾಸ್ತಿ ಇವತ್ತು ನಡೆಯಕ್ಕೆ ಆಗ್ತಾ ಇಲ್ಲ ಡಾಕ್ಟರ್, ಒಂದು 10 ನಿಮಿಷ ನಡ್ಕೊಂಡ್ರೆ ಅಥವಾ 15 ನಿಮಿಷ ನಡ್ಕೊಂಡ್ರೆ ನಾನು ಕೂತ್ಕೋಬೇಕಂತ ಅನ್ಸುತ್ತೆ, ಜಾಸ್ತಿ ಇವತ್ತು ನಿಲ್ಲಕ್ ಆಗೋದಿಲ್ಲ ಡಾಕ್ಟರ್, ಲಾಂಗ್ ಆಗಿ ಜರ್ನಿ ಮಾಡಕ್ ಆಗ್ತಾ ಇಲ್ಲ. ಆ ಪೇನ್ಸ್ ಆ ಜಾಗಕ್ಕೆ ಇದ್ರೆ ಡೆಫಿನೆಟ್ಲಿ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ, ಬ್ಯಾಕ್ ಒಂಥರ ಸ್ಟಿಫ್ ಕಾಣಿಸುವಂಥದ್ದು, ಬೆಡ್ಗೆ ಎದ್ದೋಡಕ್ ಆಗ್ತಾ ಇಲ್ಲ, ಬೆಂಡ್ ಮಾಡಕ್ ಆಗ್ತಾ ಇಲ್ಲ, ಬಗಕ್ ಆಗ್ತಾ ಇಲ್ಲ ಡಾಕ್ಟರ್, ಡೇ ಟು ಡೇ ಆಕ್ಟಿವಿಟೀಸ್ ನಾವು ಮಾಡಕ್ ಆಗ್ತಾ ಇಲ್ಲ ಅಂತ. ಸೊ ಕಾಲ್ ಒಳಗಡೆ ಬಿಕಾಸ್ ಆಫ್ ನರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಮೇ ಬಿ ಡಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅದ್ರ ಜೊತೆ ಮೂಳೆಯಲ್ಲಿ ಸ್ಪಾಂಡಿಲೈಟಿಸ್ ಇತ್ತು ಅಂದ್ರೆ ಡೆಫಿನೆಟ್ಲಿ ನರ ಒಳಗಡೆ ಪುಲಿಂಗ್ ಸೆನ್ಸೇಷನ್ ಬರ್ತಾ ಇರುತ್ತೆ, ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇನ್ಸ್ ಅಂದ್ರೆ ಚಡಕ್ ಹೊಡೆಯೋ ತರ ಆಗುತ್ತೆ ಅಂತ, ಸೆಡ್ತಾ ಬರುವಂಥದ್ದು, ಬ್ಯಾಕ್ ಇಂದ ಕೆಳಗಡೆಗೆ ನೋವು ಉಂಟಾಗುವಂಥದ್ದು. ಮತ್ತೆ ಕತ್ತಿಂದ ಹಿಡಿದು ಸೊಂಟವರೆಗೂ ನಾವು ನೋಡ್ತೀವಿ ಮೂಳೆ ಜೊತೆ ಡಿಸ್ಕು ಮತ್ತೆ ಮಸಲ್ಸ್, ಅದ್ರ ಜೊತೆ ಸೆಂಟ್ರಲ್ ಸ್ಪೈನಲ್ ಕಾರ್ಡ್ ಅಲ್ಲಿ ನರ್ವ್ ಬಂಡಲ್ ಶೀಟ್ ಇರುತ್ತೆ, ಅಂದ್ರೂ ಪ್ರತಿ ಹಂತರದಿಂದ ಇದು ಆಚೆ ಬರ್ತಾ ಇರುತ್ತೆ. ಸೊ ನೆಟ್ವರ್ಕ್ ಆಫ್ ನರ್ವ್ಸ್ ನಾವು ಬ್ರೇಕಿಯಲ್ ಪ್ಲೆಕ್ಸಸ್ ಹೇಳ್ತೀವಿ. ಸೊ ಪೇನ್ಸ್ ಕೆಳಗಡೆ ಭಾಗಕ್ಕೆ ಇದ್ರೆ ಮೇಲಿ ಭಾಗಕ್ಕೆ ರೇಡಿಯೇಷನ್ ಆಗುವಂಥದ್ದು. ಸೊ ಅವ್ರಿಗೆ ಸಮಸ್ಯೆ ಇರುವಂಥದ್ದು ಸೊಂಟ ಒಳಗಡೆ, ಬಟ್ ಅವ್ರಿಗೆ ಪೇನ್ಸ್ ಕಾಣಿಸ್ಕೊಳ್ಳುವಂಥದ್ದು ಆಲ್ಮೋಸ್ಟ್ ಅಪ್ಪರ್ ಬ್ಯಾಕ್ ಒಳಗಡೆ, ಪಕ್ಕೆ ಕಡೆ ಅಂತ. ಸೊ ಈ ತರ ಡೆಫಿನೆಟ್ಲಿ ಸಿಂಪ್ಟಮ್ಸ್ ನಾವು ನೋಡ್ತೀವಿ. ಕೆಲವು ಕೇಸಸ್ ಒಳಗಡೆ ನ್ಯೂರೋಜೆನಿಕ್ ಬ್ಲಾಡರ್ ಆಗುತ್ತೆ, ಅಂದ್ರೆ ಮೂತ್ರ ವಿಸರ್ಜನೆ ಮಾಡಿ ಕಂಟ್ರೋಲ್ ಇರೋದಿಲ್ಲ, ರಿಪೀಟೆಡ್ ಆಗಿ ಅಥವಾ ಫ್ರೀಕ್ವೆಂಟ್ ಆಗಿ ಯೂರಿನ್ ಪಾಸ್ ಮಾಡಲೇಬೇಕಾಗತ್ತೆ, ಆ ತರ ಸಿಂಪ್ಟಮ್ಸ್ ಕೂಡ ನಾವು ನೋಡ್ತೀವಿ ಅಂತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಬ್ಯಾಕ್ ಪೇನ್ ಬಗ್ಗೆ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಬ್ಯಾಕ್ ಪೇನ್ ಅಂದ್ರೆ ಏನು, ಯಾವೆಲ್ಲ ಒಂದು ಕಾರಣದಿಂದ ಈ ಒಂದು ಸಮಸ್ಯೆ ಬರ್ತಾ ಇದೆ, ಹಾಗೆ ಸಿಂಪ್ಟಮ್ಸ್ ಬಗ್ಗೆನೂ ಕೂಡ ಮಾಹಿತಿನ ಕೂಡ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್, ನಾವು ಇದರಲ್ಲಿ ಕಾಂಪ್ಲಿಕೇಶನ್ ಅಂತ ನೋಡೋದಾದ್ರೆ ಯಾವೆಲ್ಲ ರೀತಿ ಒಂದು ಕಾಂಪ್ಲಿಕೇಶನ್ ಎಲ್ಲ ಬರುತ್ತೆ ಡಾಕ್ಟರ್? ಈಗ ಕಾಂಪ್ಲಿಕೇಶನ್ಸ್ ಖಂಡಿತವಾಗ್ಲೂ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಇರುತ್ತೆ. ಅಂಡ್ ಯಾವ ಮೂಳೆಗೆ ಸಮಸ್ಯೆ ಆಗಿದೆಯಾ ಅಥವಾ ಯಾವ ಕಡೆ ನಿಮಗೆ ತೊಂದರೆ ಉಂಟಾಗ್ತಾ ಇದೆಯಾ, ಅಂಡ್ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ನಾವು ನೋಡ್ತೀವಿ. ಸೊ ಲೇಟರ್ ಸ್ಟೇಜಸ್ ಒಳಗಡೆ ಬರ್ತಾ ಬರ್ತಾ ಅವ್ರಿಗೆ ನಳ್ಳಿದಕ್ಕೆ ಕಷ್ಟ ಆಗ್ತಾ ಬರ್ತಾ ಇರುತ್ತೆ. ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ನರ ಇನ್ವಾಲ್ವ್ಮೆಂಟ್ ಅಥವಾ ನರ್ವ್ ಪೇನ್ಸ್ ಅಷ್ಟು ಜಾಸ್ತಿ ಇದ್ರೆ ಅವ್ರಿಗೆ ಡೆಫಿನೆಟ್ಲಿ ಸೆಡ್ತಾ ಜಾಸ್ತಿ ಆದಾಗ ವಾಕ್ ಮಾಡಕ್ ಆಗೋದಿಲ್ಲ, ಜಾಸ್ತಿ ವಾಕ್ ನಿಲ್ಲಕ್ ಆಗೋದಿಲ್ಲ, ಕೂರಕ್ ಆಗೋದಿಲ್ಲ. ಸೊ ಬರೀ ಅವ್ರು ಮಲ್ಗಲೇಬೇಕಾಗತ್ತೆ. ಅಂದ್ರೆ ಸೊ ದೇ ಶುಡ್ ಡೆಫಿನೆಟ್ಲಿ ಗೋ ಹೆಡ್ ಅಂಡ್ ಜಸ್ಟ್ ಲೈ ಡೌನ್ ಅಂತ. ನ್ಯೂರೋಜೆನಿಕ್ ಬ್ಲಾಡರ್ ನಾವು ಹೇಳಿದ್ದೀವಿ. ಸೊ ಮೂತ್ರ ವಿಸರ್ಜನೆ ಪದೇ ಪದೇ ಆಗುವಂಥದ್ದು, ಬ್ಲಾಡರ್ ಒಳಗಡೆ ಕಂಟ್ರೋಲ್ ಇರುವುದಿಲ್ಲ, ಕತ್ತಲ್ಲಿ ಅಥವಾ ಕತ್ ಒಳಗಡೆ ಡೆಫಿನೆಟ್ಲಿ ಸಮಸ್ಯೆ ಇದ್ದಾಗ, ಸ್ಪಾಂಡಿಲೈಟಿಸ್ ಈ ತರ ಇದ್ದಾಗ ಪೇನ್ಸ್ ತಲೆಗೆ ರೇಡಿಯೇಷನ್ ಆಗುವಂಥದ್ದು. ಸೊ ಅದರಿಂದ ಅವ್ರಿಗೆ ತಲೆ ದಿಮ್ ಆಗುವಂಥದ್ದು, ಒಂಥರ ಗಿಡಿನೆಸ್ ಬರ್ತಾ ಇರುತ್ತೆ, ಸಿನ್ಕೋಪ್ ಬಿಡೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ, ಡಿಮ್ನೆಸ್ ಆಫ್ ವಿಷನ್ ಅಂದ್ರೆ ಕಣ್ಮಂಜ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಅಂತ. ಸೊ ನರ ಇನ್ವಾಲ್ವ್ಮೆಂಟ್ ಅಷ್ಟು ಜಾಸ್ತಿ ಇದ್ರೆ ಅವ್ರಿಗೆ ಏನು ಸ್ವಲ್ಪ ಒಂದು ಗ್ಲಾಸ್ ಆಫ್ ವಾಟರ್ ಕೂಡ ಎತ್ತಕ್ ಆಗ್ತಾ ಇಲ್ಲ, ಅಷ್ಟು ಸಿವಿಯರ್ ಪೇನ್ಸ್ ಇರುತ್ತೆ. ಅಂದ್ರೆ ಅವ್ರಿಗೆ ಕೆಲಸ ಕೂಡ ಮಾಡಕ್ ಆಗ್ತಾ ಇಲ್ಲ. ಸೊ ಇನಿಷಿಯಲ್ ಹಂತದಲ್ಲಿ ಪೇನ್ಸ್ ಬರೀ ಮೈಲ್ಡ್ ಮಾಡರೇಟ್ ಇತ್ತು ಅಂದ್ರೆ ಸಿವಿಯರ್ ಕೇಸಸ್ ಅಲ್ಲಿ ಡೆಫಿನೆಟ್ಲಿ ಈ ತರ ಲೈಫ್ ಸ್ಟೈಲ್ ಇಂಪ್ಯಾಕ್ಟ್ ನಾವು ನೋಡ್ತೀವಿ. ಅಂದ್ರೆ ಔಷಧಿ ಮಾಡಿಲ್ಲ ಅಥವಾ ಒಂದು ಪೇನ್ ಕಿಲ್ಲರ್ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ರಿಲೀಫ್ ಸಿಕ್ಕೋದಿಲ್ಲ ಅಂತ. ಸೊ ಈ ತರ ಕಾಂಪ್ಲಿಕೇಶನ್ಸ್ ನಾವು ನೋಡ್ತೀವಿ. ಇದ್ರದ್ದು ಮುಖ್ಯ ಇಂಪ್ಯಾಕ್ಟ್ ನಾವು ಲೈಫ್ ಸ್ಟೈಲ್ ಒಳಗಡೆ ನೋಡುವಂಥದ್ದು, ಅವರಲ್ಲಿ ಡಿಪೆಂಡೆನ್ಸಿ ಉತ್ಪತ್ತಿ ಆಗ್ತಾ ಇರುತ್ತೆ. ಮುಂಚೆ ಡಾಕ್ಟರ್ ನಾನು ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೆ, ನಾವು ಯಾರ ಮೇಲೆ ಡಿಪೆಂಡೆಂಟ್ ಇರ್ತಿರ್ಲಿಲ್ಲ. ಈಗ ನನಗೆ ವಾಶ್ರೂಮ್ ಹೋಗ್ಬೇಕು ಅಂದ್ರೆ ಅಥವಾ ಆಚೆ ಹೋಗ್ಬೇಕು ಅಂದ್ರೆ ನನಗೆ ಡೆಫಿನೆಟ್ಲಿ ಸಪೋರ್ಟ್ ಬೇಕಾಗತ್ತೆ. ಯಾರಿಗಾದ್ರೂ ಸಪೋರ್ಟ್ ಇದ್ರೆ ನಾವು ನಡೆಯಕ್ ಆಗ್ತಾ ಇಲ್ಲ. ವಾಕಿಂಗ್ ಸ್ಟಿಕ್ ಆಗಿರ್ಬೋದು ಅಥವಾ ವಾಕಿಂಗ್ ಇದಾಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಅದು ಕೂಡ ಡೆಫಿನೆಟ್ಲಿ ನನಗೆ ಮಾಡಕ್ ಆಗ್ತಾ ಇಲ್ಲ. ಸೊ ಇದೆಲ್ಲ ಪೇನ್ಸ್ ಜೊತೆ ಆಗಿರುವಂಥದ್ದು ಲೈಫ್ ಸ್ಟೈಲ್ ಒಳಗಡೆ, ಯಾಕೆಂದ್ರೆ ಆಕ್ಟಿವಿಟಿ ಎಲ್ಲ ಮಾಡಲೇಬೇಕಾಗುತ್ತೆ. ಸೊ ಆ ಟೈಮ್ ಒಳಗಡೆ ಡೆಫಿನೆಟ್ಲಿ ನಾವು ನೋಡ್ತೀವಿ ತೊಂದರೆ ಉಂಟಾಗ್ತಾ ಬರ್ತಾ ಇರುತ್ತೆ. ಅಂಡ್ ಈ ಒಂದು ಕ್ರಾನಿಕ್ ಕಂಡೀಷನ್ಸ್ ಅಂದ್ರೆ ಈ ಕ್ರಾನಿಕ್ ಬ್ಯಾಕ್ ಪೇನ್ಸ್ ಇಂದ ಅವರಲ್ಲಿ ಲೈಫ್ ಸ್ಟೈಲ್ ಹಾರ್ಡ್ ಮಾಡುವಂಥದ್ದು ಅಥವಾ ಡಿಪೆಂಡೆನ್ಸಿ ಉತ್ಪತ್ತಿ ಮಾಡುವಂಥದ್ದು ತುಂಬಾನೇ ಕಾಮನ್ ಅಂತ ನಾವು ನೋಡ್ತೀವಿ. ಓಕೆ ಡಾಕ್ಟರ್, ಡಾಕ್ಟರ್ ಈ ಬ್ಯಾಕ್ ಪೇನ್ ಅಲ್ಲಿ ಯಾವ ರೀತಿ ಒಂದು ಇನ್ವೆಸ್ಟಿಗೇಷನ್ ಎಲ್ಲ ಇರುತ್ತೆ ಡಾಕ್ಟರ್? ಯಾವ ಕಡೆ ಪೇನ್ ಆಗ್ತಿದೆ ಅಥವಾ ಯಾವ ತರ ಸಿಂಪ್ಟಮ್ಸ್ ಇದೆ ಅದನ್ನ ನೋಡ್ಕೊಂಡು ನಾನು ಇನ್ವೆಸ್ಟಿಗೇಷನ್ಸ್ ಅಡ್ವೈಸ್ ಮಾಡುವಂಥದ್ದು. ಸೊ ಕತ್ ಭಾಗದಲ್ಲಿ ಸಮಸ್ಯೆ ಇದ್ದಾಗ ಅಥವಾ ಸೊಂಟ ಭಾಗಕ್ಕೆ ಸಮಸ್ಯೆ ಇದ್ದಾಗ, ಪೇನ್ ಇದ್ದಾಗ ನಾವು ಸಿಂಪಲ್
ಒಂದು ಪರೀಕ್ಷೆಗಳು ಮಾಡಿಸ್ತೀವಿ ಅಂದ್ರೆ. ಸೊ ಡೆಫಿನೆಟ್ಲಿ ಅವರಲ್ಲಿ ರೇಡಿಯೇಷನ್ ಆಗಿದೆಯಾ ಇಲ್ವೋ, ನರ ಇನ್ವಾಲ್ವ್ಮೆಂಟ್ ಆಗಿದೆಯಾ ಇಲ್ವೋ, ಅಂದ್ರೆ ಪೇಷಂಟ್ ನ ಬೆಡ್ ಮೇಲೆ ಮಲಸಿ ನಾವು ಸ್ಪರ್ಲಿಂಗ್ ಟೆಸ್ಟ್ ಮತ್ತೆ ಸ್ಟ್ರೈಟ್ ಲೇಕ್ ರೇಸಿಂಗ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಸೊ ಡಿಸ್ಕ್ ಇನ್ವಾಲ್ವ್ಮೆಂಟ್ ಅದ್ರ ಜೊತೆ ನರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವೋ ಅಂತ ನೋಡ್ಲಿಕ್ಕೆ. ಮತ್ತೆ ನಾವು ಸಿಂಪಲ್ ಎಕ್ಸ್ರೇ ಅಡ್ವೈಸ್ ಮಾಡುವಂಥದ್ದು. ಸೊ ಎಕ್ಸ್ರೇ ಮಾಡಿದಾಗ ನಮಗೆ ಮೂಳೆ ಒಳಗಡೆ ಏನೋ ಆಸ್ಟಿಯೋಫೈಟ್ ಫಾರ್ಮೇಷನ್ ಇದೆಯಾ, ಸ್ಪಾಂಡಿಲೈಟಿಸ್ ಇದೆಯಾ, ಅಥವಾ ಮೂಳೆ ವೀಕ್ ಆಗ್ತಾ ಇದೆಯಾ, ಮೂಳೆ ಒಳಗಡೆ ಡೆಫಿನೆಟ್ಲಿ ಆಸ್ಟಿಯೋಪೋರೋಸಿಸ್ ಅಥವಾ ಬೋನ್ ಲಾಸ್ ಏನಾದ್ರು ಆಗ್ತಾ ಇದೆ, ಮೂಳೆ ಡೆನ್ಸಿಟಿ ಎಷ್ಟಿರುತ್ತೆ ಅದು ಗೊತ್ತಾಗುತ್ತೆ. ಸೊ ಮೂಳೆದು ಗಾತ್ರ ಏನಾದ್ರು ಕಡಿಮೆ ಆಯಿತು, ಸೊ ಡೆಫಿನೆಟ್ಲಿ ಗೊತ್ತಾಗುವಂಥದ್ದು. ಸೊ ಒಂದು ಸಿಂಪಲ್ ಎಕ್ಸ್ರೇದಲ್ಲಿ ಡೆಫಿನೆಟ್ಲಿ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡ್ಬೋದು. ಬಟ್ ಡಿಸ್ಕ್ ಆಗಿರ್ಬೋದು, ಲಿಗಮೆಂಟ್ಸ್ ಆಗಿರ್ಬೋದು, ಇದು ಡೆಫಿನೆಟ್ಲಿ MRI ಇಮೇಜಿಂಗ್ ಮೂಲಕನೇ ನಮಗೆ ಗೊತ್ತಾಗುತ್ತೆ. ಸೊ MRI ಸ್ಪೈನ್ ಮಾಡಿದಾಗ ಡೆಫಿನೆಟ್ಲಿ ನಮಗೆ ಗೊತ್ತಾಗುವಂಥದ್ದು ಮಸಲ್ಸ್ ಒಳಗಡೆ ತೊಂದರೆ ಇದೆಯಾ, ಅಥವಾ ಡಿಸ್ಕ್ ಏನಾದ್ರು ಕ್ವಾಲಿಟಿ ಕಡ್ಕೊಂಡಿದೆ, ಯಾವ ಡಿಸ್ಕ್ ಎಷ್ಟು ಮಟ್ಟಿಗೆ ಡೆಫಿನೆಟ್ಲಿ ತೊಂದರೆ ಕೊಡ್ತಾ ಇದೆ, ಡಿಸ್ಕ್ ಬಲ್ಜ್ ಆಗಿದೆಯಾ, ಹರ್ನೇಷನ್ ಆಗಿದೆಯಾ, ಅಥವಾ ಡಿಸ್ಕ್ ಇಂದು ಕ್ವಾಲಿಟಿ ಕಡ್ಕೊಂಡಿದೆ ಅಂದ್ರೆ ಡೆಸಿಕೇಶನ್ ಆಗುವಂಥದ್ದು, ಡಿಜೆನರೇಷನ್ ಆಗುವಂಥದ್ದು ಅಂತ. ಸೊ ಈ ತರ ಸಿಂಪ್ಟಮ್ಸ್ ಡೆಫಿನೆಟ್ಲಿ ಅಥವಾ ಇನ್ವೆಸ್ಟಿಗೇಷನ್ಸ್ ಮೂಲಕ ನಾವು ನೋಡುವಂಥದ್ದು ಯಾವ ನರ ಒಳಗಡೆ ಅವ್ರಿಗೆ ತೊಂದರೆ ಆಗ್ತಿದೆ. ಸೊ ಎಕ್ಸ್ರೇ MRI ಫಾರ್ಮ್ ಒನ್ ಆಫ್ ದ ಮೇಜರ್ ಚಂಕ್ಸ್ ಅಥವಾ ಮೇಜರ್ ಡಿಪೆಂಡೆಬಲ್ ಡಯಾಗ್ನೋಸಿಸ್ ಟೂಲ್ಸ್ ಅಂತ ನಾವು ಹೇಳ್ಬೋದು. ಅದ್ರ ಜೊತೆ ನಾನ್ ಸ್ಪೆಸಿಫಿಕ್ ಪೇನ್ಸ್ ಅಂದ್ರೆ ಕ್ರಾನಿಕ್ ಸಿವಿಯರ್ ಡಿಸ್ಕ್ ಪ್ರಾಬ್ಲಮ್ ಅಥವಾ ಸ್ಪಾಂಡಿಲೈಟಿಸ್ ಜೊತೆ ಡೆಫಿನೆಟ್ಲಿ ಪೇನ್ಸ್ ಇದ್ರೆ ಫ್ಯೂ ಕೇಸಸ್ ಅಲ್ಲಿ ಅದು ಆಟೋ ಇಮ್ಯೂನ್ ಕಂಡೀಷನ್ ಕೂಡ ಇರುತ್ತೆ ಅಂದ್ರೆ. ಸೊ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಲ್ಲಿ ನಾವು ನೋಡುವಂಥದ್ದು ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಸಿರೋ ನೆಗೆಟಿವ್ ಆರ್ಥರೈಟಿಸ್. ಸೊ ಇಂಥ ಸಂದರ್ಭದಲ್ಲಿ ನಾವು ಆರ್ಥರೈಟಿಸ್ ಪ್ರೊಫೈಲ್ ಮಾಡಲೇಬೇಕಾಗುತ್ತೆ. RA ಫ್ಯಾಕ್ಟರ್ ಆಗಿರ್ಬೋದು, ಯೂರಿಕ್ ಆಸಿಡ್ ಅಂಶ ಆಗಿರ್ಬೋದು, ASLO ಟೈಟರ್, CRP, ESR ಅಂತ. ಸೊ ಇದೆಲ್ಲ ಏನೋ ಡೆಫಿನೆಟ್ಲಿ ಆರ್ಥರೈಟಿಸ್ ಪ್ರೊಫೈಲ್ ಮಾಡಿದಾಗ ಏನದು ಆಟೋ ಇಮ್ಯೂನ್ ಕಂಡೀಷನ್ಸ್ ಮೂಲಕನೇ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಿದೆಯಾ ನಮಗೆ ಗೊತ್ತಾಗುತ್ತೆ ಅಂತ. ಸೊ ಡಿಪೆಂಡಿಂಗ್ ಆನ್ ದ ಕೇಸ್, ಡಿಪೆಂಡಿಂಗ್ ಆನ್ ದ ಪ್ರೋಗ್ನೋಸಿಸ್ ನಾವು ಈ ತರ ಇನ್ವೆಸ್ಟಿಗೇಷನ್ಸ್ ನಾವು ಅಡ್ವೈಸ್ ಮಾಡ್ತೀವಿ. ಖಂಡಿತವಾಗ್ಲೂ ಸಿರಮ್ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಬ್ಲಡ್ ಒಳಗಡೆ ಎಷ್ಟು ಅಂಶ ಇದೆ, ಡೆಫಿಷಿಯನ್ಸಿ ಇದೆಯಾ ಇಲ್ವೋ ನಮಗೆ ಡೆಫಿನೆಟ್ಲಿ ಬ್ಲಡ್ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಬ್ಯಾಕ್ ಪೇನ್ ಬಗ್ಗೆ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಬ್ಯಾಕ್ ಪೇನ್ ಅಂದ್ರೆ ಏನು, ಯಾವೆಲ್ಲ ಒಂದು ಕಾರಣದಿಂದ ಈ ಒಂದು ಸಮಸ್ಯೆ ಬರ್ತಾ ಇದೆ, ಹಾಗೆ ಸಿಂಪ್ಟಮ್ಸ್ ಎಲ್ಲ ಯಾವ ರೀತಿ ಇರುತ್ತೆ, ಕಾಂಪ್ಲಿಕೇಶನ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಲೈಫ್ ಸ್ಟೈಲ್ ಬಗ್ಗೆ ಕೂಡ ಡಾಕ್ಟರ್ ಹತ್ರ ಕೇಳಿ ಪಡ್ಕೊಳ್ಳೋಣ. ಇನ್ನು ಡಾಕ್ಟರ್, ಈಗ ಲೈಫ್ ಸ್ಟೈಲ್ ಅಂತ ಬ್ಯಾಕ್ ಪೇನ್ ನಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಫಿಸಿಕಲಿ ಆಕ್ಟಿವಿಟೀಸ್ ಎಲ್ಲ ಯಾವ ರೀತಿ ಇರಬೇಕಾಗುತ್ತೆ, ಹಾಗೆ ಫುಡ್ ಅಲ್ಲಿ ಏನಾದ್ರೂ ಈ ತರ ಫುಡ್ ಎಲ್ಲ ಇಂಟೇಕ್ ಆಗ್ತಾ ಇದ್ದಾಗ ಬ್ಯಾಕ್ ಪೇನ್ ಏನಾದ್ರೂ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಡಾಕ್ಟರ್? ಈಗ ಬ್ಯಾಕ್ ಪೇನ್ ಕಂಡು ಬಂದಾಗ ಯಾವ ಕಡೆ ಪೇನ್ ಬರ್ತಿದೆ ಅದನ್ನು ನೋಡಲೇಬೇಕಾಗುತ್ತೆ. ಸೊ ಇದ್ರದ್ದು ನಾವು ಜನರಲಿ ಲೈಫ್ ಸ್ಟೈಲ್ ಒಳಗಡೆ ಇಂಪ್ಯಾಕ್ಟ್ ನೋಡುವಂಥದ್ದು ಒತ್ತಡ ಅಥವಾ ಎಕ್ಸರ್ಷನ್ ಅಂತ. ಸೊ ಅವರು ಯಾವ ರೀತಿ ಲೈಫ್ ಸ್ಟೈಲ್ ರೂಢಿಸ್ಕೊಂತಾ ಇದೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರಲ್ಲಿ ದೇಹದ ತೂಕ ತುಂಬಾ ಇಂಪಾರ್ಟೆಂಟ್. ಸೊ ತೂಕ ಕಂಟ್ರೋಲ್ ಅಲ್ಲಿ ಇರಬೇಕು. ಹೆಚ್ಚಾಗಿ ತೂಕ ಇದ್ರೆ ಸ್ಪೈನ್ ಒಳಗಡೆ, ಬ್ಯಾಕ್ ಬೋನ್ ಒಳಗಡೆ, ಆಮೇಲೆ ಸೊಂಟ ಒಳಗಡೆ ಹೆಚ್ಚಾಗಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಆ ವೆಯ್ಟ್ ಲಾಸ್ಗೋಸ್ಕರ ಡಿಸಿಪ್ಲಿನ್ ಡಯಟ್ ನ ಮೇಂಟೈನ್ ಮಾಡಬೇಕು. ಅದೇ ರೀತಿ ಸೆಡೆಂಟರಿ ಹ್ಯಾಬಿಟ್ಸ್ ನ ಅವಾಯ್ಡ್ ಮಾಡಬೇಕು. ಆಸ್ ಫಾರ್ ಆಸ್ ಪಾಸಿಬಲ್ ಅಂತ ನಾವು ನೋಡುವಂಥದ್ದು ವಾಕಿಂಗ್ ಅಥವಾ ಬ್ರಿಸ್ಕ್ ವಾಕ್ ಆಗಿರ್ಬೋದು, ಜಾಗಿಂಗ್ ಮಾಡೋ ಆಲ್ಮೋಸ್ಟ್ ನಾವು ನೋಡ್ತೀವಿ ಅಂದ್ರೆ ಕೆಪಾಸಿಟಿ ಇದ್ರೆ ಅವರು ಜಾಗಿಂಗ್ಗೆ ಒಳಗಾಗುವಂಥದ್ದು. ಹೆಚ್ಚಾಗಿ ಒತ್ತಡ ಅವಾಯ್ಡ್ ಮಾಡಬೇಕು ಅಂತ. ಸೊ ಒತ್ತಡ ಅಂದ್ರೆ ಯಾವ ತರ ಅಂದ್ರೆ 2 ಅವರ್ 3 ಅವರ್ ನಿಂತ್ಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದೇ ಜಾಗ ಕಡೆ 8 to 10 ಅವರ್ಸ್ ಕೂತ್ಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು. ಸೊ ಇದು ಒಂಥರ ಡೆವಲಪ್ ಆಗುವಂಥದ್ದು ಒತ್ತಡ. ಡೆಫಿನೆಟ್ಲಿ ಬೋನ್ಸ್ ಅಲ್ಲಿ, ಮಸಲ್ಸ್ ಅಲ್ಲಿ ಸ್ಟ್ರೈನ್ ಡೆವಲಪ್ ಆಗ್ತಾ ಬರ್ತಾ ಇರುತ್ತೆ. ಸೊ ಎವ್ರಿ 45 ಮಿನಿಟ್ಸ್ ಇಂದ 50 ಮಿನಿಟ್ಸ್ ಒಳಗಡೆ ಒಂದ್ಸತಿ 5 ಮಿನಿಟ್ ಬ್ರೇಕ್ ಅಥವಾ 10 ಮಿನಿಟ್ ಬ್ರೇಕ್ ತಗೊಂಡು ಡೆಫಿನೆಟ್ಲಿ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಮಾಡುವಂಥದ್ದು. ಸೊ ಒತ್ತಡ ಡೆವಲಪ್ ಆಗ್ತಾ ಬಂತ ಅಂದ್ರೆ ಎಕ್ಸರ್ಸೈಸಸ್ ತುಂಬಾ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ. ಮತ್ತೆ ಭಾರ ಹತ್ತೋದು ಇದ್ರೆ ಅಥವಾ ವೆಯ್ಟ್ ಲಿಫ್ಟಿಂಗ್ ಏನಾದ್ರು ಇದ್ರೆ ಅದನ್ನ ಆಸ್ ಫಾರ್ ಎಸ್ ಪಾಸಿಬಲ್ ಅವಾಯ್ಡ್ ಮಾಡಬೇಕು. ಸೊ ಸಾಕಷ್ಟು ಜನ ಅದೇ ರೀತಿ ಲೈಫ್ ಸ್ಟೈಲ್ಗೆ ಒಳಗಾಗುವಂಥದ್ದು. ಸೊ ಉದಾಹರಣೆ, ಕೆಳಗಡೆ ಆಲ್ಮೋಸ್ಟ್ ಕೂರ್ಬಾರ್ದು, ಆಲ್ಮೋಸ್ಟ್ ಚಕ್ಲ ಬಕ್ಲ ಹಾಕಿ ಕೂರ್ಬಾರ್ದು. ಸಾಕಷ್ಟು ಜನ ಪದೇ ಮೆಟಲ್ ಹತ್ತುವಂಥದ್ದು, ಹಿಡಿಯುವಂಥದ್ದು ಮಾಡ್ತಾ ಇರ್ತಾರೆ. ಸೊ ಡೈಲಿ ಒಂದ್ಸತಿ ಇದ್ರೆ ಓಕೆ, ಬಟ್ 5-6 ಸತಿ 10 ಸತಿ ಮೆಟ್ಲು ಹತ್ತುವಂಥದ್ದು, ಹಿಡಿಯುವಂಥದ್ದು, ಇಟ್ ಕ್ರಿಯೇಟ್ಸ್ ಅಬ್ನಾರ್ಮಲ್ ಪ್ರೆಷರ್ ಆನ್ ದ ಲೋವರ್ ಬ್ಯಾಕ್, ಅಪರ್ ಬ್ಯಾಕ್ ಅಂತ ನಾವು ಹೇಳ್ತೀವಿ. ಸೊ ಈ ತರ ಒತ್ತಡದ ಆಕ್ಟಿವಿಟೀಸ್ ಆಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಮತ್ತೆ ದೇಹ ಒಳಗಡೆ ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಏಜ್ ಆಗ್ತಾ ಬಂತ ಆಸ್ ಏಜ್ ಪ್ರೋಗ್ರೆಸಸ್ ಅಂದ್ರೆ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಇನ್ಕ್ರೀಸಸ್. ಸ್ಪೆಷಲಿ ಫಿಮೇಲ್ಸ್ ಅಲ್ಲಿ ನಾವು ನೋಡ್ತೀವಿ ಅಂದ್ರೆ ಪ್ರೆಗ್ನೆಂಟ್ ಟೈಮ್ ಒಳಗಡೆ, ಪೋಸ್ಟ್ ಡೆಲಿವರಿ ದೇಹ ಹಾಲು ಕೂಡಿಸಿದಾಗ ಆ ಟೈಮ್ ಕೂಡ ಡೆಫಿನೆಟ್ಲಿ ಒಳ್ಳೆ ಕ್ಯಾಲ್ಸಿಯಂ ಅವಶ್ಯಕತೆ, ಸಪ್ಲಿಮೆಂಟ್ ಅವಶ್ಯಕತೆ ಇರುತ್ತೆ ಅಂತ. ಸೊ ಕ್ಯಾಲ್ಸಿಯಂ ರಿಚ್ ಫುಡ್ ನ ಸೇವಿಸ್ತಾ ಬರ್ತು ಅಂದ್ರೆ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಹಾಲು ತಗೋಬೇಕು, ಒಣ ಖಜೂರ ತಗೊಳ್ಳುವಂಥದ್ದು, ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿದ್ದು ಮೊಟ್ಟೆ ಬಿಳಿ ಭಾಗ ತಗೊಳ್ಳುವಂಥದ್ದು, ಡಿಪೆಂಡಿಂಗ್ ಆನ್ ದಿ ಸೋರ್ಸಸ್ ಆಫ್ ಪ್ರೋಟೀನ್ಸ್ ಅಂಡ್ ಕ್ಯಾಲ್ಸಿಯಂ ಅಂತ ನಾವು ನೋಡ್ತೀವಿ. ಆಲ್ಮೋಸ್ಟ್ ಸ್ಪ್ರೌಟ್ಸ್ ಅಲ್ಲಿ ತಗೊಳ್ಳುವಂಥದ್ದು, ಹೆಲ್ದಿ ಫಾರ್ಮ್ಸ್ ಆಫ್ ಮಿಲೆಟ್ಸ್ ತಗೊಳ್ಳುವಂಥದ್ದು. ಸೊ ಮಿಲೆಟ್ಸ್ ಅಲ್ಲಿ ಕೂಡ ಡೆಫಿನೆಟ್ಲಿ ಕ್ಯಾಲ್ಸಿಯಂ ಇರುತ್ತೆ. ಕ್ಯಾಲ್ಸಿಯಂ ರಿಚ್ ಫುಡ್ ಹೆಚ್ಚಾಗಿ ತಗೊಂತಾ ಬಂತ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ. ಫ್ಯೂ ಕೇಸಸ್ ಅಲ್ಲಿ ಡೆಫಿನೆಟ್ಲಿ ಸಿವಿಯರ್ ಡೆಫಿಷಿಯನ್ಸೀಸ್ ಅಥವಾ
ಆಲ್ಮೋಸ್ಟ್ ಇನ್ಸಫಿಷಿಯಂಟ್ ಕ್ವಾಂಟಿಟೀಸ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ ನಾವು ಹೇಳ್ತೀವಿ ವಿಟಮಿನ್ ಡಿ ಇರುತ್ತೆ. ಸೊ ಅವರಲ್ಲಿ ಡೆಫಿನೆಟ್ಲಿ ನಾವು ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಮೂಲಕ ಡೆಫಿನೆಟ್ಲಿ ಡಿಪೆಂಡ್ ಮಾಡಲೇಬೇಕಾಗುತ್ತೆ. ಸೊ ಸಪ್ಲಿಮೆಂಟ್ಸು ಆಗಿರ್ಬೋದು, ಸ್ಟ್ರೈನ್ ಒತ್ತಡ ಆಗಿರ್ಬೋದು, ಅಥವಾ ಒಂಥರ ಲೈಫ್ ಸ್ಟೈಲ್ ರೂಟ್ಸ್ ಕೊಡುವಂಥದ್ದು ಆಗಿರ್ಬೋದು, ವೇಟ್ ಮ್ಯಾನೇಜ್ಮೆಂಟ್, ಇಟ್ ಬಿಕಮ್ಸ್ ಪ್ರೈಮ್ ಇಂಪಾರ್ಟೆನ್ಸ್. ಯಾಕೆಂದ್ರೆ ಬ್ಯಾಕ್ ಬೋನ್ ಸರಿ ಇಲ್ಲ ಅಥವಾ ಬ್ಯಾಕ್ ಒಳಗಡೆ ಡೆಫಿನೆಟ್ಲಿ ಏನೊಂದು ಸಮಸ್ಯೆ ಉಂಟಾಯಿತು ಅಂದ್ರೆ ಇಡೀ ಬಾಡಿದು ಮೂವ್ಮೆಂಟ್ಸ್ ಡೆಫಿನೆಟ್ಲಿ ಬರ್ತಾ ಬರ್ತಾ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇದೆ. ಇಂಡೈರೆಕ್ಟ್ಲಿ ಲೋವರ್ ಜಾಯಿಂಟ್ಸ್ ಅಂದ್ರೆ ಹಿಪ್ ಜಾಯಿಂಟ್ ಒಳಗಡೆ, ಮಂಡಿ ಒಳಗಡೆ ಅಂದ್ರೆ ನೀ ಜಾಯಿಂಟ್ಸ್ ಒಳಗಡೆ ಹೆಚ್ಚಾಗಿ ಪ್ರೆಷರ್ಸ್ ಕ್ರಿಯೇಟ್ ಆಗುವಂಥದ್ದು. ಸೊ ಆಸ್ ಫಾರ್ as ಪಾಸಿಬಲ್ ವೇಟ್ ಮ್ಯಾನೇಜ್ಮೆಂಟ್ ಅಂಡ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಬಿಕಮ್ಸ್ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಹೋಮಿಯೋ ಕೇರ್ ಅಲ್ಲಿ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ನೀಡಲಾಗುತ್ತೆ ಬ್ಯಾಕ್ ಪೇನ್? ಈಗ ಬ್ಯಾಕ್ ಪೇನ್ ಅಲ್ಲಿ ಯಾವ ಕಾರಣದಿಂದ ಆಗ್ತಿದೆಯಾ ಬ್ಯಾಕ್ ಪೇನ್? ಸೊ ಒಂದು ಉದಾಹರಣೆ, ಈಗ ಸ್ಪಾಂಡಿಲೈಟಿಸ್ ಅಲ್ಲಿ ಮೂಳೆ ಸವೆತನ ಬರ್ತಾ ಇದೆಯಾ, ಡೆಫಿನೆಟ್ಲಿ ನರ ಇನ್ವಾಲ್ವ್ಮೆಂಟ್ ಇದೆಯಾ, ಅಥವಾ ಡಿಸ್ಕ್ ಸಮಸ್ಯೆ ಇದೆಯಾ, ಅದು ನೋಡ್ಕೊಂಡು ಡೆಫಿನೆಟ್ಲಿ ನಾವು ಔಷಧಿ ಕೊಡುವಂಥದ್ದು. ಸೊ ಹೋಮಿಯೋ ಕೇರ್ ಒಳಗಡೆ ನಾವು ಮೆಡಿಕೇಶನ್ಸ್ ಕೊಡುವಂಥದ್ದು ಮೂಳೆದು ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ. ಆದಷ್ಟು ಡಿಸ್ಕಿಂದು ಕ್ವಾಲಿಟಿ ಕಳ್ಕೊಂಡಿರುತ್ತೆ, ಆ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ನಾವು ಔಷಧಿ ಕೊಡ್ತಿರುವಂಥದ್ದು. ಡೆಫಿನೆಟ್ಲಿ ಒತ್ತಡ ಇರೋದ್ರಿಂದ ಡೆಫಿನೆಟ್ಲಿ ನಾವು ನೋಡ್ತೀವಿ ನರ ಒಳಗಡೆ ಒತ್ತಡ ಬಿದ್ದು ಆಲ್ಮೋಸ್ಟ್ ನರ ಶಕ್ತಿ ಕೂಗಿರುತ್ತೆ, ಆ ಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ ಸರ್ಟನ್ ಮೆಡಿಕೇಶನ್ಸ್ ಕೊಡ್ತಿರುವಂಥದ್ದು. ಸೊ ಫ್ಯೂ ಪ್ರೋಟೋಕಾಲ್ಸ್ ನಾವು ಇನ್ವೋಕ್ ಮಾಡ್ತೀವಿ. ಸೊ ಅದರಿಂದ ಮೂಳೆ ಕ್ವಾಲಿಟಿ ಆಗಿರ್ಬೋದು, ಡಿಸ್ಕಿಂದು ಕ್ವಾಲಿಟಿ ಆಗಿರ್ಬೋದು, ನರ ಒಳಗಡೆ ಡೆಫಿನೆಟ್ಲಿ ಡೆಫಿಷಿಯನ್ಸಿ ಅಥವಾ ಶಕ್ತಿ ಕೂಗಿರುತ್ತೆ, ಅದು ಇಂಪ್ರೂವ್ ಆಗ್ತಾ ಬರ್ತಾ ಇರುತ್ತೆ. ಮತ್ತೆ ಮೂಳೆ ಸಾಂದ್ರತೆ ನಾವು ನೋಡ್ತೀವಿ, ಮೂಳೆ ಡೆನ್ಸಿಟಿ ನಾವು ಕಾಪಾಡ್ತೀವಿ. ಅದ್ರ ಜೊತೆ ಡೆಫಿನೆಟ್ಲಿ ಮ್ಯಾನೇಜ್ಮೆಂಟ್ಸ್ ಇರುತ್ತೆ. ಮತ್ತೆ ಒಂದೇ ಮೆಡಿಸಿನ್ಸ್ ಎಲ್ಲರದಲ್ಲಿ ಲಭ್ಯ ಇರುತ್ತೆ ಅಥವಾ ಈ ತರ ಜನರಲ್ ಮೆಡಿಸಿನ್ಸ್ ಎಲ್ಲ ಕೇಸಸ್ ಒಳಗಡೆ ಹೆಲ್ಪ್ ಆಗುತ್ತೆ ಅಂತ ಆ ತರ ಇರೋದಿಲ್ಲ. ಅಂದ್ರೆ ಸೊ ಪ್ರತಿಯೊಬ್ಬರು ವ್ಯಕ್ತಿ ನಾವು ಹೇಳ್ತೀವಿ ವಿಭಿನ್ನವಾಗಿ ಇರೋದ್ರಿಂದ ಅವರಲ್ಲಿ ಫಿಸಿಕಲ್ ಮೆಂಟಲ್ ಅಟ್ರಿಬ್ಯೂಟ್ಸ್ ಯಾವ ರೀತಿ ಇರುತ್ತೆ, ಸ್ಟ್ರೈನ್ ಫ್ಯಾಕ್ಟರ್ಸ್ ಏನಿರುತ್ತೆ, ಕಾಸಸ್ ಏನಿರುತ್ತೆ, ಅದೆಲ್ಲ ಮ್ಯಾಟರ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದೆಲ್ಲ ಇನ್ಕಲ್ಕೇಟ್ ಮಾಡಿ ಸರ್ಟನ್ ಪ್ರೋಟೋಕಾಲ್ಸ್ನ ಇನ್ವೋಕ್ ಮಾಡ್ತೀವಿ. ಸೊ ತದನಂತರ ಬರ್ತಾ ಬರ್ತಾ ಅವರಲ್ಲಿ ನರ ಶಕ್ತಿ, ಅದ್ರ ಜೊತೆ ಮೂಳೆ ಕ್ವಾಲಿಟಿ, ಮೂಳೆ ಡೆನ್ಸಿಟಿ ಎಲ್ಲ ಇಂಪ್ರೂವ್ ಆಗ್ತಾ ಬರ್ತಾ ಇರುತ್ತೆ. ಮಸಲ್ಸ್ ಒಳಗಡೆ ಆಗಿರುವಂಥದ್ದು ನಾವು ನೋಡ್ತೀವಿ ಅಂದ್ರೆ ಲಿಗಮೆಂಟ್ಸ್ ಅಲ್ಲಿ ಟೇರ್ ಎಲ್ಲ ಉಂಟಾಗುವಂಥದ್ದು, ಅದೆಲ್ಲ ಬರ್ತಾ ಬರ್ತಾ ರಿಪೇರ್ ಆಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಈ ತರ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಕೊಟ್ಟರೆ, ಸೊ ಡೆಫಿನೆಟ್ಲಿ ಕಾನ್ಸ್ಟಿಟ್ಯೂಷನ್ ಥೆರಪಿ ಜೊತೆ ಸರ್ಟನ್ ಸ್ಪೆಸಿಫಿಕ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿ ಲೈಫ್ ಸ್ಟೈಲ್ ರೂಟ್ಸ್ ಕೊಡಿ. ಸೊ ಈ ತರ ಕೇಸಸ್ ಒಳಗಡೆ ಹೋಮಿಯೋ ಕೇರ್ ಒಳಗಡೆ ಡೆಫಿನೆಟ್ಲಿ ಚೆನ್ನಾಗಿ ಮತ್ತೆ ಒಳ್ಳೆ ರಿಸಲ್ಟ್ಸ್ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಡಾಕ್ಟರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ ಪೇನ್ ಅಂತ ಅಂದ್ರೆ ಒಂದು ದೊಡ್ಡೋರಿಗೆ ಬಂತು ಅಂತ ಅಂದ್ರೆ ಗೊತ್ತಾಗುತ್ತೆ ನಮಗೆ ಬ್ಯಾಕ್ ಪೇನ್ ಬಂದಿದೆ, ಈ ತರ ಕಾರಣದಿಂದ ಇರಬಹುದು ಅಂತ. ಅದೇ ರೀತಿ ಏನಾದ್ರೂ ಚಿಕ್ಕ ಮಕ್ಳಿಗೆ ಏನಾದ್ರೂ ಬ್ಯಾಕ್ ಪೇನ್ ಏನಾದ್ರೂ ಬರುವಂತಹ ಚಾನ್ಸಸ್ ಇದ್ರೆ ಯಾವೆಲ್ಲ ಒಂದು ಕಾರಣದಿಂದ ಬರಬಹುದು ಡಾಕ್ಟರ್? ಖಂಡಿತ. ಸೊ ಈಗ ಟೆಂಡರ್ ಏಜ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಡೆಫಿನೆಟ್ಲಿ ಸ್ಪಾಂಡಿಲೈಟಿಸ್ ಅಥವಾ ಆರ್ಥರೈಟಿಸ್ ಆ ಥರ ಲೇಬಲ್ ಮಾಡೋದಿಲ್ಲ. ಸೊ ಡೆಫಿನೆಟ್ಲಿ ಆ ಏಜ್ ಅಲ್ಲಿ, ಆ ಟೆಂಡರ್ ಏಜ್ ಒಳಗಡೆ ಡೆಫಿನೆಟ್ಲಿ ಅವರು ಗ್ರೋಯಿಂಗ್ ಫೇಸ್ ಅಲ್ಲಿ ಇರ್ತಾರೆ ಅಂತ. ಸೊ ಡೆವಲಪಿಂಗ್ ಫೇಸ್ ಒಳಗಡೆ ಇರ್ತಾರೆ. ಸೊ ಅವ್ರಿಗೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಅಂದ್ರೆ ಗ್ರೋತ್ ಪೇನ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಡೆಫಿನೆಟ್ಲಿ ನಾವು ನೋಡುವಂಥದ್ದು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇಂದ ಆಗುವಂಥದ್ದು. ಸೊ ಆ ಟೈಮ್ಗೆ ಡೆಫಿನೆಟ್ಲಿ ಅವ್ರಿಗೆ ಪೌಷ್ಟಿಕ ಆಹಾರ ಬೇಕಾಗುತ್ತೆ, ಕ್ಯಾಲ್ಸಿಯಂ ರಿಚ್ ಫುಡ್ ಬೇಕಾಗುತ್ತೆ, ಮತ್ತೆ ಅವರಲ್ಲಿ ವಿಟಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆ ಮಿನರಲ್ಸ್, ಫಾಸ್ಫರಸ್, ಕ್ಯಾಲ್ಸಿಯಂ ಇದೆಲ್ಲ ಅವಶ್ಯಕತೆ ಇರುತ್ತೆ. ಸೊ ಆ ಟೈಮ್ಗೆ ಡೆಫಿನೆಟ್ಲಿ ಅವ್ರಿಗೆ ಪೌಷ್ಟಿಕ ಆಹಾರ ಜೊತೆ ಡೆಫಿನೆಟ್ಲಿ ಅವಶ್ಯಕತೆ ಇದ್ರೆ ಈ ತರ ಸಪ್ಲಿಮೆಂಟ್ ಸಿಗ್ತಾ ಅಂಡ್ ಫುಡ್ ಕೂಡ ಸಿಕ್ತು ಅಂದ್ರೆ ಅವರಲ್ಲಿ ಈ ಡೆಫಿಷಿಯನ್ಸೀಸ್ ಎಲ್ಲ ಡೆವಲಪ್ ಆಗೋದಿಲ್ಲ. ಸೊ ಏನೋ ಒಂದು ಆ ಟೈಮ್ಗೆ ಡೆಫಿನೆಟ್ಲಿ ನಾವು ನೆಗ್ಲೆಕ್ಟ್ ಮಾಡ್ತಾ ಬಂತ ಅಂದ್ರೆ ಏನೋ ಒಂದು ಲೇಟರ್ ಹಾಫ್ ಆಫ್ ಲೈಫ್ ಅಲ್ಲಿ ನಾವು ಯಂಗರ್ ಏಜಸ್ ಅಲ್ಲಿ ಡೆಫಿನೆಟ್ಲಿ ಟೀನ್ ಏಜ್ ಒಳಗಡೆ ಅವ್ರಿಗೆ ಕತ್ತು ನೋವು ಎಲ್ಲ ಶುರು ಆಗುವಂಥದ್ದು, ಮತ್ತೆ ಸೊಂಟ ನೋವು ಎಲ್ಲ ಒಂದು ಕಾಯಿಲೆಗೆ ಟರ್ನ್ ಆಗ್ತಾ ಬರ್ತಾ ಇರುತ್ತೆ. ಸೊ ಯಂಗರ್ ಜನರೇಷನ್ಸ್ ಅಲ್ಲಿ ಕೂಡ ನಾವು ನೋಡ್ತೀವಿ ಅಂದ್ರೆ ಸ್ಕೂಲ್ ಬ್ಯಾಗ್ ಎಲ್ಲ ಹತ್ತುವಂಥದ್ದು ಭಾರ ಇರುತ್ತೆ, ಅವ್ರು ಕೂತ್ಕೊಳ್ಳೋದು ಪೋಸ್ಚರ್ ಸರಿ ಇರೋದಿಲ್ಲ, ಮಲ್ಕೊಂಡು ಟಿವಿ ನೋಡುವಂಥದ್ದು ಆಗಿರ್ಬೋದು, ಒಂಥರ ಡಿವೈಸ್ ಯೂಸೇಜಸ್ ಎಲ್ಲ ಜಾಸ್ತಿ ನೋಡುವಂಥದ್ದು ಆಗಿರ್ಬೋದು. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಡೆಫಿನೆಟ್ಲಿ ಮ್ಯಾಟರ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅವರು ಮನೆ ಒಳಗಡೆ ಇರುವಂಥದ್ದು ಸ್ವಲ್ಪ ಗಮನ ಕೊಡಬೇಕು. ಅಂದ್ರೆ ಸೊ ಕರೆಕ್ಟ್ ನೀಟಲ್ಲಿ ಪೋಸ್ಚರ್, ಹೋಮ್ವರ್ಕ್ ಮಾಡೋ ಪೋಸ್ಚರ್ ಮೈಂಟೈನ್ ಮಾಡಬೇಕು, ಪೌಷ್ಟಿಕ ಆಹಾರ ತಗೊಳ್ಳುವಂಥದ್ದು. ಅಂಡ್ ಮಕ್ಕಳಲ್ಲಿ ಡೆಫಿನೆಟ್ಲಿ ನಾವು ಫಿಸಿಕಲ್ ಆಕ್ಟಿವಿಟೀಸ್ನ ಆಚೆ ಹೋಗ್ಬಿಟ್ಟು ಡೆಫಿನೆಟ್ಲಿ ಆಕ್ಟಿವಿಟೀಸ್ನ ಎನ್ಕರೇಜ್ ಮಾಡೋ ಥರ ಡೆಫಿನೆಟ್ಲಿ ಮಾಡಬೇಕು ಅಂತ. ಓಕೆ ಡಾಕ್ಟರ್, ಇನ್ನ ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಬ್ಯಾಕ್ ಪೇನ್ ಬಂದಾಗ ಗೊತ್ತಾಯ್ತು ಯಾವೆಲ್ಲ ಒಂದು ಕಾರಣ ಇದರಿಂದ ಬರುತ್ತೆ ಅನ್ನೋದು. ಇನ್ನು ಅವರಿಗೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ನೆಲ್ಲ ನೀಡಬಹುದು ಡಾಕ್ಟರ್ ಚಿಕ್ಕ ಮಕ್ಕಳಿಗೆ? ಈಗ ಚಿಕ್ಕ ಮಕ್ಕಳಲ್ಲಿ ಡೆಫಿನೆಟ್ಲಿ ನಾವು ಈ ತರ ಪೇನ್ಸ್ ಕಂಡು ಬಂದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಡೆಫಿನೆಟ್ಲಿ ಅವ್ರ ಲೈಫ್ ಸ್ಟೈಲ್ ನೋಡ್ತೀವಿ, ಏನೋ ಒಂದು ಇನ್ವೆಸ್ಟಿಗೇಷನ್ಸ್ ಅವಶ್ಯಕತೆ ಇದೆಯಾ. ಅಂಡ್ ಚಿಕ್ಕ ಮಕ್ಕಳಲ್ಲಿ ಡೆಫಿನೆಟ್ಲಿ ಈ ತರ ಕಾಯಿಲೆ ತರ ಇರೋದಿಲ್ಲ. ಸೊ ಅವರಲ್ಲಿ ಚಿಕಿತ್ಸೆ ವಿಧಾನಗಳು ಡೆಫಿನೆಟ್ಲಿ ನ್ಯೂಟ್ರಿಷನ್ಸ್ ಅಥವಾ ನ್ಯೂಟ್ರಿಯನ್ಸ್ ಅಬ್ಸಾರ್ಪ್ಷನ್ ಮೂಲಕ ಇರುತ್ತೆ ಅಂತ. ಸೊ ನಾವು ಕಾನ್ಸ್ಟಿಟ್ಯೂಷನ್ ಮೆಡಿಕೇಶನ್ಸ್ ಏನು ಕೊಡ್ತೀವಿ ಅಂತ, ಸೊ ಅವರಲ್ಲಿ ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೀವಿ ಅಂದ್ರೆ ಏನೋ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇದ್ರೆ, ಅಂದ್ರೆ ಅವ್ರ ಆಹಾರ ಸರಿಯಾಗಿ ತಗೊಂತಾ ಇದ್ರೇನೆ ಡೆಫಿನೆಟ್ಲಿ ನ್ಯೂಟ್ರಿಷನ್
ಅಥವಾ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಮೆಡಿಕೇಶನ್ಸ್ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ. ಮತ್ತೆ ಫರ್ದರ್ ಕಾಯಿಲೆಗೆ ಅಥವಾ ಫರ್ದರ್ ನಾವು ನೋಡ್ತೀವಿ ಸಮಸ್ಯೆಗೆ ಒಳಗಾಗೋ ತರ ಡೆಫಿನೆಟ್ಲಿ ಚಿಕಿತ್ಸೆ ಇರುತ್ತೆ ಅಂತ. ಸೊ ಬರೀ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇದ್ರೆ ಒಳ್ಳೆ ಆಹಾರ ಶೈಲಿ, ಅದ್ರ ಜೊತೆ ಮೆಡಿಕೇಶನ್ಸ್ ಇದ್ರೆ ಅವರಲ್ಲಿ ಈ ತರ ಆಟೋ ಇಮ್ಯೂನ್ ಕಂಡೀಷನ್ಸ್ ಬರೋದಿಲ್ಲ. ಸಾಕಷ್ಟು ಜನಕ್ಕೆ ಡೆಫಿನೆಟ್ಲಿ ಮಕ್ಕಳಲ್ಲಿ ಕೂಡ ನಾವು ನೋಡ್ತೀವಿ ಫ್ಯೂ ಕೇಸಸ್ ಅಲ್ಲಿ ಒಂದು ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಅಥವಾ ರುಮ್ಯಾಟಿಕ್ ಆರ್ಥರೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಬಿಕಾಸ್ ಆಫ್ ಜೆನೆಟಿಕ್ ಫ್ಯಾಕ್ಟರ್ ಆಗಿರ್ಬೋದು. ಸೊ ಈ ತರ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಬಹಳನೇ ನಾವು ನೋಡ್ತೀವಿ ಈ ತರ ಆಟೋ ಇಮ್ಯೂನ್ ಕಂಡೀಷನ್ಸ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಆಟೋ ಇಮ್ಯೂನ್ ಹೆಸರು ಪ್ರಕಾರನೇ ಕಾರಣ ಗೊತ್ತಿಲ್ಲ, ಮತ್ತೆ ಈ ರಿಲೇಟೆಡ್ ಟು ಇಮ್ಯುನಿಟಿ ಅಥವಾ ಇಮ್ಯೂನ್ ರೆಸ್ಪಾನ್ಸ್ ಅಂತ. ಸೊ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಇಂದ ಇಮ್ಯೂನ್ ರೆಸ್ಪಾನ್ಸ್ ಸ್ಟ್ರೆಂಥನ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಡೆಫಿನೆಟ್ಲಿ ಇಮ್ಯುನಿಟಿ ಎಲ್ಲ ಇಂಪ್ರೂವ್ ಆಗ್ತಾ ಬರ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಹೆಲ್ಪ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಇನ್ನು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಬ್ಯಾಕ್ ಪೇನ್ ಬಗ್ಗೆ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಬ್ಯಾಕ್ ಪೇನ್ ಅಂದ್ರೆ ಏನು, ಯಾವೆಲ್ಲ ಒಂದು ಕಾರಣದಿಂದ ಈ ಒಂದು ಸಮಸ್ಯೆ ಬರ್ತಾ ಇದೆ, ಹಾಗೆ ಅದರಲ್ಲಿ ಯಾವ ರೀತಿ ಒಂದು ಸಿಂಪ್ಟಮ್ಸ್ ಎಲ್ಲ ಕಂಡು ಬರುತ್ತೆ, ಇನ್ನು ಕಾಂಪ್ಲಿಕೇಶನ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು, ಹಾಗೆ ಹೋಮಿಯೋ ಕೇರ್ ಅಲ್ಲಿ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ನ ನೀಡಲಾಗುತ್ತೆ ಬ್ಯಾಕ್ ಪೇನ್ಗೆ ಅನ್ನೋ ಒಂದು ಮಾಹಿತಿನ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್, ಈ ಬ್ಯಾಕ್ ಪೇನ್ ಅನ್ನೋದು ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ ಯಾರಲ್ಲಿ ಯಥೇಚ್ಛವಾಗಿ ಕಂಡು ಬರಬಹುದು? ಈಗ ಸ್ಟ್ಯಾಟಿಸ್ಟಿಕಲಿ ನಾವು ಕ್ಲಿನಿಕಲ್ ಸ್ಟಡಿ ಮಾಡುವಾಗ ನಾವು ಇಬ್ರು ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ರು ಕೂಡ ಡೆಫಿನೆಟ್ಲಿ ಈ ಬ್ಯಾಕ್ ಪೇನ್ ಸಮಸ್ಯೆಗೆ ಒಳಗಾಗ್ತಾರೆ. ಬಟ್ ಸ್ಟ್ಯಾಟಿಸ್ಟಿಕಲಿ ನೋಡಿದಾಗ ನಾವು ನೋಡಿದೀವಿ ಅಂದ್ರೆ ಕತ್ತು ನೋವು ಅಂದ್ರೆ ಸರ್ವೈಕಲ್ ರೀಜನ್ ಅಲ್ಲಿ ಪೇನ್ ಬರುವಂಥದ್ದು, ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಬೇರೆ ಸಮಸ್ಯೆ ಆಗಿರ್ಬೋದು, ಈ ಪುರುಷಲ್ಲಿ ಸ್ವಲ್ಪ ಅತಿ ಹೆಚ್ಚು ಕಂಡು ಬರುತ್ತೆ. ವೆರಾಸ್ ಲೋವರ್ ಬ್ಯಾಕ್ ಪೇನ್ ಅಂದ್ರೆ ಸೊಂಟ ಕಡೆ ಡೆಫಿನೆಟ್ಲಿ ಪೇನ್ ಬರುವಂಥದ್ದು ಆ ಮಹಿಳೆಯರಲ್ಲಿ ಸ್ವಲ್ಪ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ದ ರೀಸನ್ ಬೀಂಗ್ ಮಹಿಳೆಯರಲ್ಲಿ ಕೂಡ ಡೆಫಿನೆಟ್ಲಿ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಒಳಗಡೆ ಡೆಫಿನೆಟ್ಲಿ ಅವರಲ್ಲಿ ದೇಹ ಒಳಗಡೆ ಹಾರ್ಮೋನಲ್ ಚೇಂಜಸ್ ಇರೋದ್ರಿಂದ ಮೇ ಬಿ ಡಿಫ್ರೆಂಟ್ ಫೇಸಸ್ ಅಲ್ಲಿ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ, ಡೆಲಿವರಿ ಆಗ್ತಾರೆ, ಮತ್ತೆ ವೇಟ್ ಗೇನ್ ಮಾಡ್ತಾರೆ, ಮತ್ತೆ ವೇಟ್ ಲಾಸ್ ಆಗೋದಿಲ್ಲ. ಸೊ ಲೋವರ್ ಬ್ಯಾಕ್ ಪೇನ್ ಸ್ಪಾಂಡಿಲೈಟಿಸ್ ಆಗಿರ್ಬೋದು ಅಥವಾ ಬೇರೆ ಕ್ರಾನಿಕ್ ಬ್ಯಾಕ್ ಪೇನ್ ಆಗಿರ್ಬೋದು ಮಹಿಳೆಯರಲ್ಲಿ ಸ್ವಲ್ಪ ಹಂತಕ್ಕೆ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಅಂಡ್ ಪುರುಷರಲ್ಲಿ ಡೆಫಿನೆಟ್ಲಿ ಕತ್ನು ಸ್ವಲ್ಪ ಹೆಚ್ಚಿದೆ. ಬಟ್ ಯಾವುದು ಏಜ್ ಗ್ರೂಪ್ ಒಳಗಡೆ ನಾವು ಕ್ಲಾಸಿಫಿಕೇಶನ್ ತರ ಕೊಡೋದಿಲ್ಲ. ಅಂದ್ರೆ ಒಂದ್ 25-30 ವರ್ಷ ಹಿಂದೆ ನೋಡಿದ್ರೆ ಬರೀ ವೃದ್ಧಾಪ್ತಿಯಲ್ಲಿ ಕತ್ತನು, ಸೊಂಟ ನೋವು, ಬ್ಯಾಕ್ ಪೇನ್ ಬರುವಂಥದ್ದು. ಬಟ್ ಇತ್ತೀಚೆಗೆ ಮಿಡಲ್ ಏಜಸ್, ಯಂಗರ್ ಜನರೇಷನ್ಸ್ ಒಳಗಡೆ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಬ್ಯಾಕ್ ಪೇನ್ ಬಗ್ಗೆ ಒಂದು ಸಾಕಷ್ಟು ಮಾಹಿತಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ನಮಸ್ಕಾರ.